ಯಾವ ಆದ್ಯ ವಚನಕಾರರಾಗಿರ್ತಕ್ಕಂಥ ಆದ್ಯ ಜಗದ್ಗುರು ದೇವರ ದಾಶಿಮಯ್ಯನವರ ಪವಿತ್ರವಾಗಿರ್ತಕ್ಕಂಥ ಶ್ರೀಚರಣ ಕಮಲಗಳಲ್ಲಿ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಆಗಲ್ಪಟ್ಟಂತಹ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ದಿವ್ಯ ಚರಣಾರ್ಧಗಳು ಕೂಡ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಮೌನಯೋಗಿಗಳಾಗಿರ್ತಕ್ಕಂಥ ಮೌನದಿಂದಲೇ ಸಕಲ ಸದ್ಭಕ್ತರನ್ನು ಉದ್ಧಾರ ಮಾಡಿರ್ತಕ್ಕಂಥ ಮೌನಯೋಗಿ ಗುರುನಾಥ ಅವರ ದಿವ್ಯ ಚರಣಾರ್ಧಗಳು ಕೂಡ ಮತ್ತು ಮಹಾಲಿಂಗಪುರದ ಒಡೆಯರಾಗಿರ್ತಕ್ಕಂಥ ಮಹಾಲಿಂಗೇಶ್ವರರ ದಿವ್ಯ ಚರಣಾರ್ಧಗಳು ಕೂಡ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ವೀರಶೈವ ಸಾರ್ವಭೌಮ ಮಹಾಪುರುಷೋತ್ತಮ ರಾಜ್ಯಯೋಗಿ ಕ್ರಾಂತಿಯೋಗಿ ಸರ್ವಧರ್ಮ ಉದ್ಧಾರಕ ಶ್ರೀಮದ್ ಜಗದ್ಗುರು ಅಕ್ಕಲಕೋಟೆ ರೇವಣಸಿದ್ಧ ಸುಶ್ರಣ ಮಹಾಸ್ವಾಮೀಜಿಯವರ ದಿವ್ಯ ಚರಣಾರ್ಧಗಳು ಕೂಡ ನಮಸ್ಕರಿಸುತ್ತಾ ಎನ್ನ ಆರಾಧ್ಯ ಗುರುವರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಹಾಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಜಗದ್ಗುರು ಚಿಕ್ಕರೇವಣಸಿದ್ಧ ಸುಶ್ರಣ ಮಹಾಸ್ವಾಮೀಜಿಯವರ ದಿವ್ಯ ಚರಣಾರ್ಧಗಳು ಕೂಡ ನಮಸ್ಕರಿಸುತ್ತಾ ಈ ಪುಣ್ಯಮಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಸ್ಥಾನ ವಹಿಸಿರ್ತಕ್ಕಂಥ ವಯೋವೃದ್ಧರು ಜ್ಞಾನವೃದ್ಧರು ಶ್ರೋತ್ರಿಯ ಬ್ರಹ್ಮನಿಷ್ಠರೂ ಆಗಿರ್ತಕ್ಕಂಥ ಪರಮಪೂಜ್ಯ ಅಪ್ಪಾಜಿಯವರ ದಿವ್ಯ ಚರಣಾರ್ಧಗಳು ಕೂಡ ನನ್ನ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಿಸುತ್ತಾ ಈ ಜಗತ್ತಿನ ಸೃಷ್ಟಿಗೆ ಸದಾವಕಾಲವಾಗಿ ಸಹಕಾರಿಯಾಗಿರ್ತಕ್ಕಂಥ ತಾಯಿ ಜಗತ್ತಿನ ಜಗನ್ಮಾತೆ ಕೃಪಾಮಯಿ ಭಗವತಿ ತಾಯಿ ಬನಶಂಕರಿ ದೇವಿಯ ಹಾಗೂ ಚೌಡೇಶ್ವರಿಯ ದಿವ್ಯ ಚರಣಾರ್ಧಗಳು ಕೂಡ ನಮಸ್ಕರಿಸುತ್ತಾ ನಿಮ್ಮೆಲ್ಲರ ಪವಿತ್ರವಾಗಿರ್ತಕ್ಕಂಥ ಅಂತಃಕರಣಕ್ಕೆ ಸಾಕ್ಷಿ ಸ್ವರೂಪನಾಗಿ ಬೆಳಗುವ ಆ ಪರಶುವನಿಗಾದರೂ ಕೂಡ ವಂದಿಸುತ್ತಾ ಈ ಪುರಾಣಮಯ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಸಹಕಾರಿಗಳಾಗಿರ್ತಕ್ಕಂಥ ನಮ್ಮ ಸಂಗೀತ ಕಲಾ ಬಳಗದವರಲ್ಲಿಯೂ ಕೂಡ ನಮಸ್ಕರಿಸುತ್ತಾ ಎಲ್ಲ ಸಮಾಜದ ಹಿರಿಯರಲ್ಲಿಯೂ ಕೂಡ ನಮಸ್ಕರಿಸುತ್ತಾ ತಾಯಿ ಜಗಜ್ಜನನಿ ಜಗನ್ಮಾತೆ ಬನಶಂಕರಿ ದೇವಿ ಮಂದಿರದ ಎಲ್ಲ ಟ್ರಸ್ಟ್ ಕಮಿಟಿಯವರಲ್ಲಿಯೂ ಕೂಡ ನಮಸ್ಕರಿಸುತ್ತಾ ಹಾಗೂ ಯುವಕ ಮಂಡಳಿಯಲ್ಲಿಯೂ ಕೂಡ ವಂದಿಸುತ್ತಾ ಎಲ್ಲ ಶರಣೀಯರಲ್ಲಿಯೂ ಮುದ್ದ ಬಾಲಕರಲ್ಲಿಯೂ ಹಾಗೂ ಈ ಲೈಟಿನ ವ್ಯವಸ್ಥೆ ಮಾಡಿರ್ತಕ್ಕಂಥ ಹಾಗೂ ಈ ಮೈಕನ್ನು ಹಚ್ಚತಕ್ಕಂಥ ಎಲ್ಲರನ್ನೂ ಮೊದಲು ಮಾಡಿಕೊಂಡು ನನ್ನ ಶರಣಾರ್ಥಿಗಳು ತಾಯಿ ಜಗಜ್ಜನನಿ ಜಗನ್ಮಾತೆ ಕೃಪಾಮಯಿ ಭಗವತಿಯ ಈ ಪುರಾಣ ಕಾರ್ಯಕ್ರಮವನ್ನು ಮೊದಲಿಗೆ ಒಂದು 5 ನುಡಿಗಳನ್ನು ನನ್ನ ಗವಾಯಿಗಳು
ನಿನ್ನಿನ ದಿವಸ ಯಥಾವತ್ತವಾಗಿ ತಾಯಿ ಜಗನ್ಮಾತೆಯ ಲೀಲೆಯನ್ನು ನೀವೆಲ್ಲ ಕೇಳ್ತಾ ಬಂದಿದ್ದೀರಿ. ನಿನ್ನಿನ ದಿವಸ ಎಲ್ಲಿ ತನಕ ಬಂದಿತ್ತು ಅಂತ ಕೇಳಿದ್ರೆ ಎಲ್ಲಿ ತನಕ ಬಂದಿದ್ರಿ? ನೀವು ಎಲ್ಲಿ ಬಿಟ್ಟಿರಿ ನೋಡ್ರಿ, ಅಲ್ಲಿ ತನಕ ಬಂದಿರಿ. ಹೌದಲ್ರಿ? ಇಟ್ಟಂದ್ರೆ ಸಾಕಿ. ಈಗ ಅದಕ್ಕೆ ಹೇಳಿ ಗುರುಗಳಕ್ಕಿಂತ ಶಿಷ್ಯರು ಭಾಳ ಶಾಣ್ಯಾರ ಇರ್ತಾರಂತ. ಅವಾಗೆಲ್ಲ ಗುರುಗಳು ಶಾಣೆ, ಈಗ ಈ ಗುರುಗಳಕ್ಕಿಂತ ಶಿಷ್ಯರೇ ಭಾಳ ಹುಷಾರಲ್ಲ. ಇವತ್ತಿನ ದಿವಸ 5ನೇ ದಿವಸದ ಯಾವ ಮಾತೆ ಅಂತಾರೆ ಇವತ್ತೆಲ್ಲ ಮತ್ತೆ ಉಳಿದ ತುಂಬಿಕೊಂಡ್ರಿ ಇಲ್ಲ? ಹಾಂ, ನಮ್ಮ ಹುಣಸಾಳ ಪರಿವಾರದ ವತಿಯಿಂದ ಎಲ್ಲ ಮದುವೆ ಉಡಿ ತುಂಬು ಕಾರ್ಯಕ್ರಮ ಐತಿ ಇವತ್ತು. ಹಾಂ, ಹಾಗಾಗಿ ತಾಯಿ ಜಗನ್ಮಾತೆ ಇವತ್ತಿನ ದಿವಸ ಸ್ಕಂದ ಮಾತೆ ಅಂತ ಕರೀತಾರೆ. 5ನೇ ದಿವಸದ ಸ್ಕಂದ ಮಾತೆ. ಈ ಸ್ಕಂದ ಮಾತೆ ಅಂತಂದ್ರೆ ಏನು? ಅದ್ರಾಗೆಲ್ಲ ಬ್ರಹ್ಮಚಾರಿ ಸ್ಕಂದ ಹಿಂಗೆಲ್ಲ ಕೊಟ್ಟಲ್ಲ. ಹಾಗಂದ್ರೆ ಏನು? ಇವತ್ತಿನ ದಿವಸ ಸ್ಕಂದ ಮಾತೆ ಅಂತ ಕೊಟ್ಟಿದ್ದಾರೆ. ಸ್ಕಂದ ಮಾತೆ ಅಂತಂದ್ರೆ ಏನು? ಸ್ಕಂದ ಮಾತೆ, ಸ್ಕಂದ ಅಂತಂದ್ರೆ 6. ಈ 6 ಮುಖಗಳುಳ್ಳ ಅವನ ತಾಯಿ ಸ್ಕಂದ ಮಾತೆ ಅಂತ ಕರೀತಾರೆ. ಅದಕ್ಕೆ ಷಣ್ಮುಖನ ತಾಯಿ ಅಂತಲೂ ಕೂಡ ಕರೀತಾರೆ. ಆತನಿಗೆ ಷಡಾನನನು ಕೂಡ ಅಂತ ಕರೀತಾರೆ. ಈ ಮಾತೆಯನ್ನ ಸ್ಕಂದ ಮಾತೆ ಅಂತ ಯಾಕಂದ್ರು ಅನ್ಲಿಕ್ಕೆ ಏನು ಕಾರಣ? ಇದರ ಹಿನ್ನೆಲೆ ಸ್ವಲ್ಪ ರಹಸ್ಯ ಇರ್ತದೆ. ಏನು ರಹಸ್ಯ ಅದ ಅಂತ ಕೇಳಿದ್ರೆ, ತಾರಕಾಸುರ ಅನ್ನುವಂಥವ ಒಬ್ಬ ರಾಕ್ಷಸ. ಆತ ಬ್ರಹ್ಮನನ್ನ ಕುರಿತು ತಪಸ್ಸನ್ನು ಮಾಡಿದ. ನೀವು ಭಾಳ ಮಂದಿ ಎಲ್ಲ ಬ್ರಹ್ಮನ ತಪಸ್ಸು ಮಾಡ್ಯಾರ. ಗೊತ್ತಾರೆ ಯಾಕೆ ಗೊತ್ತೇನ್ರಿ? ಅವ ಬ್ರಹ್ಮ ಬರೇ ತಥಾಸು ಹಸಿರು ಕೊಡೋದ ಮಾಡೋಣ, ಅದಕ್ಕೆ ಎಲ್ಲರೂ ಬ್ರಹ್ಮನ ತಪಸ್ಸು ಮಾಡ್ಯಾರ. ಈ ತಾರಕಾಸುರಾದರೂ ಕೂಡ ಬ್ರಹ್ಮನ ತಪಸ್ಸನ್ನು ಮಾಡಿದ. ತಪಸ್ಸನ್ನು ಮಾಡಿದ ಕೂಡಲೇ ಆವಾಗ ಆ ಬ್ರಹ್ಮದೇವ ಪ್ರತ್ಯಕ್ಷನಾದ. ಪ್ರತ್ಯಕ್ಷ ಆದ ಕೂಡಲೇ ಆವಾಗ ನಿನಗೇನು ಬೇಕು ಬೇಡು ಅಂತಂದ. ಲಕ್ಷದಲ್ಲಿ ತಗೋರಿ, ದೇವರು ನಿಮಗೆ ದಿಢೀರ್ನ ನಮ್ಮ ಅವು ಭೇಟಿ ಆಗಲು ಅಂತ ತಿಳ್ಕೊಳ್ಳಿ. ನೀವೇನು ಕೇಳ್ತೀರಿ? ನೀವೇನು ಕೇಳ್ತೀರಿ? ನೋಡಿವ ತಾಯಿ, ನಮ್ಮ ಮನೆಯಾಗಿನ ಪಲಂಗ ಗಾದಿ ಮೊದಲು ನೋಡ್ಕೊಂಡು ಬಂಗಾರ. ಹೌದಿಲ್ಲ? ಪಲಂಗ ಕುರ್ಚಿ ಎಲ್ಲ ಬಂಗಾರ ಅದನ್ನು ನಮಗೆ ಏಟೆಟ್ ಕಂಡು ಬಿದ್ದಂಗೆ ತಡಕ ಮುರಿದು ಮಾಡ್ಕೊಳಕ್ಕೆ ಬರ್ತದೆ ಅಂತೀರಿಲ್ಲ? ಇವು ಬೇಡ, ನಶ್ವರವಾಗಿರ್ತಕ್ಕಂಥದ್ದು. ಒಮ್ಮ ಬೇಡದ್ರಿ ಅಂತಂದ್ರೆ ಜನ್ಮಾಂತರಗಳಲ್ಲಿ ಸುಖದಿಂದ ಇರ್ಬೇಕು. ಹಂಗೆ ಬೇಡಬೇಕು. ಯಾವೊಬ್ಬ ತಪಸ್ಸಿಗೆ ಕುಂತಿದ್ದಂತ, ತಪಸ್ಸಿಗೆ ಕುಂತು ದನ ಕಾಯ್ಲಿಕ್ಕೆ ಹೋಗಿದ್ದ. ತಪಸ್ಸಿಗೆ ಕುಂತ್ಕೊಂಡು ಬ್ರಹ್ಮದೇವ ತಥಾಸ್ಮತ್ ಬಂದ. ಯಾಕಪ್ಪ, ಯಾಕೆ ತಪಸ್ಸು ಮಾಡಬೇಕು ಅಂತ ನಾ ಏನು ಹೇಳಿ? ಬ್ರಹ್ಮದೇವ ದನ ಹೊಡ್ಕೊಂಡು ಬರುವಾಗ ಗಡಬಡದಾಗ ಬುತ್ತಿ ಕಟ್ಕೊಂಡು ಬಂದೀನಿ, ಆದ್ರೆ ತಂಬಾಕು ತೋಟೆ ಕಿಸಾಗ ಹಾಕೊಂಡಿದ್ದೀನಿ, ಸುಣ್ಣ ಅಲ್ಲೇ ಮನೆಗೆ ಬಿಟ್ಟು ಬಂದೀನಿ. ಹಾಗಾಗಿ ನನಗೆ ಸುಣ್ಣ ಕೊಡು ಅಂತ ಬೇಡದಂತ. ಅದಕ್ಕೆ ನಿಮ್ಮ ಪರಿಸ್ಥಿತಿಗಳು ಹಿಂಗೆ ಬೇಡ್ತೀರಿ, ಹಿಂಗೆ ಬೇಡ. ಒಮ್ಮೆ ನೀವು ಪರಮಾತ್ಮನಿಗೆ ಬೇಡದ್ರಲ್ಲ, ನೀವು ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಎಲ್ಲರೂ ಕೂತ್ಕೊಳ್ಬೇಕು. ಹಂಗೆ ಬೇಡಬೇಕು. ಭಿಕ್ಷುಕ ಕುಂತಿದ್ದಂತೆ. ಭಿಕ್ಷುಕ ಇವ ತಾಯಿ 1 ರೂಪಾಯಿ ಕೊಡ್ರಿ, 2 ರೂಪಾಯಿ ಕೊಡ್ರಿ ಅಂತಿದ್ದಂತ. ಎಲ್ಲರೂ ಜಗತ್ತಿನೊಳಗಿದ್ದವ್ರು ಎಲ್ಲರೂ ಭಿಕ್ಷುಕರೇ ಅದಾರೆ. ಲಕ್ಷದಲ್ಲಿ ತಗೋರಿ ನೀವು, ಯಾರು ದಾನಿಗಳು ಎಲ್ಲರೂ ಭಿಕ್ಷುಕರೇ. ಇಷ್ಟೇ ಆ ಮುಂದೆ ಪಾರ್ಟಿಕಲ್ಲ ಕೊಟ್ಟು 1 ರೂಪಾಯಿ ಕೊಡ್ರಿ ಅವ್ವ ಅಂತಾನ. ನಾವು ದೊಡ್ಡ ಭಿಕ್ಷುಕರು. ನೋಡ್ಯವ ತಾಯಿ ಬನಶಂಕರಿ, ಈ ವರ್ಷ ಹಂಗಾರೆ ಮಾಡಿ ಒಂದು 10 ಎಕರೆ ಹೊಲ ಖರೀದಿ ಮಾಡಂಗೆ ಮಾಡ್ಯವ. ಪಾಪ ಇನ್ನ 1 ರೂಪಾಯಿ ಬಿಡ್ತಾರೆ, ನೀವು ಹಂಗಲ್ಲ 10 ಎಕರೆ ಹೊಲ ಬಿಡ್ತಾರೆ. ಮತ್ತೆ ದೊಡ್ಡ ಭಿಕ್ಷುಕಲ್ಲ ಅವ ಅಂತ. ಭಿಕ್ಷುಕ ಬೇಡವ. ಈಗೆಲ್ಲರೂ ನಾವು 1 ರೂಪಾಯಿ ಕೇಳ್ತೀನಿ ಇದು ಮಾಡ್ತಾರ. ಅವ ದೇವ್ರ ಬಲ್ಯಾಕೆ ಹೋಗಿ 10 ಲಕ್ಷ ರೂಪಾಯಿ ಬೇಡ್ತಾನ. ನಾನು ಹಂಗ ಮಾಡಬೇಕು. ಸುಮ್ಮನೆ
ಇವರಿಗೆಲ್ಲ ಯಾಕೆ ಕೇಳೋದು? 1 ರೂಪಾಯಿ 2 ರೂಪಾಯಿ ಯಾಕೆ ಕೇಳೋದು? ಬೇಡ ಬೇಡ, ನಾನು ಸ್ವಲ್ಪ ದೇವರಿಗೆ ಕೇಳಬೇಕು ಅಂತ ಯಾಕೆ ಕಳ್ದು ಕೊಡ್ರಿ. ಕೊಡು ದಂಧೆ ಮಾಡಕ್ಕೆ ಬರಂಗಿಲ್ಲ, ಏನಿಲ್ಲ, ಮತ್ತೆ ಏನು ಮಾಡಬೇಕು? ಅವಾಗ ಏನದ, ಹೋಗಿ ತಪಸ್ಸಿಗೆ ಕುಂತ್ರಿ. ಹೇಳ್ತೀನಿ, ಇವಾಗ ಬ್ರಹ್ಮನ್ ತಪಸ್ಸು ಮಾಡಲಿಲ್ರಿ, ಶಿವನ ತಪಸ್ಸು ಮಾಡ್ದ. ಹೇಳ್ತೀನಿ, ಶಿವ 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 ಅಂತ ಜಪ ಮಾಡಗತ್ತ. ತಥಾಸ್ತು ಅಂದ ಶಿವ. ಪರಮಾತ್ಮ ಬಂದ ಕೂಡಲೇ ನಮಸ್ಕಾರ ಮಾಡ್ದ. ಯಾಕಪ್ಪ ಆರಾಮಿದ್ದಿಲ್ಲ ಅಂತ ಕೊಡು. ಹಾಂ ನೋಡಪ್ಪ, ನೀ ಏನು ಕೇಳಬೇಕಂತ ನೋಡು, ಕೇಳಾಕಿತ್ತ ಪೈಲ ನನ್ನ ಒಂದೆರಡು ಪ್ರಶ್ನೆ ಅವ ಅಂದ ಪರಮಾತ್ಮ ರೀ. ಯಾಕಾಗಲಿ ಏನು ನೋಡು, ರೊಕ್ಕ ಬೇಡ. ಆ ಕುಂತಿದ್ದ ಅದ್ರ ಸಲ ಅಂದ್ರಿ, ಕುಂತಿದ್ದ ರೊಕ್ಕಿನ ಸಲಿಂದ ಕುಂತಿದ್ದಿಲ್ಲ. ರೊಕ್ಕ ಕೇಳಬೇಡ, ಮತ್ತ ಹೆಂಡತಿ ಕೇಳಬೇಡ, ಮತ್ತ ಸಂಪತ್ತು ಐಶ್ವರ್ಯ ಕೇಳಬೇಡ. ನೀವು ಲಕ್ಷದಾಗ ತಗೋರಿ. ನೀವು ಈ ಕುಂಡ್ರು ಇದ್ದವ್ರು ಹಗುರು ಇರಂಗಿಲ್ರಿ. ಇವು ಕಣ್ಣಿದ್ವೆಲ್ಲ ಕೂಡಿದ್ದಂಗೆ, ಕೈ ಕಾಲಿದ್ವೆಲ್ಲ ಕೂಡಿದ್ದಂಗೆ. ಕುಂಡ್ರಷ್ಟು ಜಾಣ್ರಿ, ಈ ಕಡೆ ಜಾಣ್ರಿ ಇರಂಗಿಲ್ಲ, ಭಾಳ ಶಾಣೆ ಇರ್ತಾರೆ ಅವರು. ಇವೆಲ್ಲ ಸುಮ್ಮನೆ ನೋಡಿಕೆ ಕಣ್ಣು ಹಾಕೋಕೋತಾವ ಇವು. ಅದು ಕುಡ್ರು ಇದ್ದವ್ರು ಭಾಳ ಕುಂಟ ಮತ್ತು ಕುಡ್ರು ಭಾಳ ಶಾಣೆ ಇರ್ತಾರೆ. ಎರಡು ಕಾಲು ಕುಂಟಿವತ್ತು, ಕುಡ್ಡ ಮತ್ತು ಕುಂಟ. ಕುಂಟಿತ್ತ ಕುಡ್ಡಿತ್ತ. ಮತ್ತು ಈ ಕುಂಟ ಕುಟ್ಟಿದ್ದ ಮತ್ತು ನಡ್ಕೊಂಡು ಹೋಗಕ್ಕೆ ಬರಂಗಿಲ್ಲ ನೋಡ್ರಿ. ಯಾವೊಬ್ಬ ಹೆಗಲ ಇಟ್ಕೊಂಡು ನಡ್ಕೊಂಡು ಹೋಗ್ಬೇಕಂದ್ರೆ ಹೆಗಲ ಹೊತ್ಕೊಂಡು ಹೊಂಟಿದ್ದ. ಮಧ್ಯದಲ್ಲಿ ಈ ಕಣ್ಣಿದ್ದಾವ ನೋಡಿ ಹೊತ್ಕೊಂಡು ಹೊಂಟಿದಲ್ಲ, ಮ್ಯಾಗ ಕುಂಟ ಅವನಿಗೆ ಹೊತ್ಕೊಂಡು ಕೆಸಂದ್ರೆ ಕಣ್ಣಿದ್ದಾವ ಕಾಲಿದ್ದಾವ ಹೊಂಟಿದ್ದ. ಕಣ್ಣಿದ್ದವ ಕುಡ್ಡಿಗೆ ಹೇಳ್ದ. ಏನಂತ ಹೇಳ್ದ ಅಂತ ಕೇಳಿದ್ರೆ, ಇಲ್ಲಿ ಹೊಲ್ದಾಗ ಒಂದು ಸೌಂತಿಕೆ ಬಿದ್ದದ, ತಗೊಳ್ಳಾರೇನು ಅಂದ. ಯಾರಿ? ಕಣ್ಣಿದ್ದವ. ಯಾರಿಗೆ? ಕಣ್ಣು ಇರ್ಲಾರ್ದವನಿ ಕುಡ್ಡುಗ. ಅವ ಕುಡ್ಡಂದ, ಏ ತಮ್ಮ ಅದು ತಗೋಬೇಡ, ಅದು ಸೌಂತಿಕೆ ಅಲ್ಲ, ಖಡ್ಗ ಅದು ನಡಿ ಮುಂದಕ್ಕೆ ಅಂದ. ಕುಡ್ಡಿದ್ದವ. ಅವ ಅಂದ, ಕಣ್ಣ ಏನು ನನಗವೋ ನಿನಗವೋ ಅಂದವ. ಅಂದ, ಕಣ್ಣ ನಿನಗೆ ಇದ್ದರು ಬಿ ಒಳಗಿನ ಕಣ್ಣು ನನ್ನವ ಅಂದವ. ಇಲ್ಲ, ನಾ ಕಣ್ಣಿನ ನೋಡೋದಕ್ತೀನಿ, ಪ್ರತ್ಯಕ್ಷ ಕಾಣಿಸಗತ್ತದ, ಇದು ಸೌಂತಿಕೆ ಅದ, ತಗೊಳ್ಳಾರೆ ಅಂತ ನಾ ಅಂತೀನಿ. ನೀ ಕಣ್ಣಿಲ್ಲ ಕುಟ್ಟಿತ್ತು, ನೀನು ಖಡ್ಗ ಅದ ಅಂತಿಲ್ಲ. ಹಂಗೆ ಅಂದ. ಅಂದ್ರೆ ಬೇಕಾದ ಪರೀಕ್ಷೆ ಮಾಡಿ ನೋಡು ಅಂದ. ಹೇಳ್ತೀನಿ ರೀ, ಕಣ್ಣಿದ್ದ ಕಡ್ದ ಕೆಸ ತಿಂದ, ಖಡ್ಗನೇ ಇತ್ತು ಅಂದ. ಅವ ಕಣ್ಣಿದ್ದ ಕೇಳ್ದ ಕುಡ್ಡಗ, ಅಲ್ಲಪ್ಪ ನೀ ಕರೆಕ್ಟ್ ಹಿಂಗೆ ಹೇಳಿದ್ರಿ ಖಡ್ಗೈನಿ ಅದ ಅಂತ ಹುಚ್ಚಿಗಟ್ಟಿ. ರೋಡ್ ಸೈಡ ಸೌಂತಿಕೆ ಇದ್ರೆ ಯಾ ಮಗಾರಿ ಬಿಡ್ತಾನೇನೋ, ನಡಿ ಮುಂದಕ್ಕ ಅದನ್ನಂತ. ಅದಕ್ಕೆ ಕುಂಟ್ರಿದ್ದವರು ಹಗರಿರಂಗಿಲ್ಲ, ಭಾಳ ಶಾಣೆ ಇರ್ತಾರ. ಅವ ಪರಮಾತ್ಮ ಅಂದ, ನೀ ರೊಕ್ಕ ಕೇಳಬೇಡ, ಹೆಂಡತಿ ಕೇಳಬೇಡ, ಮತ್ತ ನೀ ಕಣ್ಣು ಕೇಳಬೇಡ ಅಂದ. ಇನ್ನೇನ್ರಿ, ಅವ ಕುಂತಿದ್ದೇ ರೊಕ್ಕಿನ ಸಲೆ ಅಂದ, ಕಣ್ಣಿನ ಸಲೆ ಅಂದ. ಮತ್ತು ಹಾಗಿತ್ತಪ್ಪ ಅಂತಂದ್ರೆ ಮತ್ತೆ ಏನು ವರ ಕೇಳಬೇಕು? ವರ ಕೇಳ್ತಂದ್ರೆ ಅವ ಲಕ್ಷದಾಗ ತಗೋರಿ ನೀವು. ಅಷ್ಟು ಸಂಪತ್ತು ಬರ್ಬೇಕು, ಹಾಂಗೆ ವರ ಕೇಳ್ತಾನವ. ಪರಮಾತ್ಮ ಏನು ಕೇಳ್ದ? ರೊಕ್ಕ ಕೇಳಬೇಡ, ಕಣ್ಣು ಕೇಳಬೇಡ, ಆಮೇಲೆ ಸಂಪತ್ತು ಕೇಳಬೇಡ. ಅವಂದ ಏನು ಒಳಗೆ ಕೇಳ್ತಾನ ನೋಡಾರಿ ಅಂತ ಪರಮಾತ್ಮ. ಅದಕ್ಕೆ ಒಂದ ಗುಡ್ಡ ನೋಡ ಪರಮಾತ್ಮ, ನಾನು ನಿನಗೆ ಕಣ್ಣು ಕೇಳಲ್ಲ, ಸಂಪತ್ತು ಕೇಳಲ್ಲ, ಆಮೇಲೆ ಹೆಂಡತಿ ಕೇಳಲ್ಲ, ಮತ್ತೆ ಏನು ಕೇಳ್ಕೊ ಕೇಳೋದು? ಏನಿಲ್ಲ, ಶ್ವೇತ ಛತ್ರಾಧಿಪತಿಯುಕ್ತನಾದ ಮಗನಿಗೆ ನಾ ನೋಡಬೇಕು ಅಂದ. ಶಿವ ಸುಮ್ಮನೆ ಕೊಡ್ಕೊಂಡು ತಥಾಸ್ತು ಅಂದ್ಬಿಟ್ಟು ವಿಚಾರ ಮಾಡಲಿಲ್ಲ. ಈ ದೇವತೆಗಳು ನೀವು ನೋಡಬೇಕಾದ್ರೆ ರೊಕ್ಕ ರೂಪಾಯಿ ಇದಕ್ಕೆ ಮರಗಂಗಿಲ್ಲ, ಭಕ್ತಿ ಬಾಜಲ್ಲಿ ಮರಗ್ತಾರೆ ಅವರು ದೇವತೆ. ಅದಕ್ಕೆ ನೀವು ಒಲಿದರೆ ಕೊನರುವುದಯ್ಯ ಅಂದಿನ ಪರಮಾತ್ಮ. ನೀವು ಭಕ್ತಿ ಮಾಡಿದ್ರಲ್ಲ ಪರಮಾತ್ಮ ಶಿವ ಕಟ್ಕೊಂಡು ಹೆಂಡತಿಗೆ ಕೊಟ್ಟಾನ, ಪರಮ ದೇವ್ರ ಮರಗದ. ಅದಕ್ಕಂತ ಭಕ್ತಿಗೆ ಮರಗ್ತಾನ. ಇನ್ನು ಶ್ವೇತ ಛತ್ರಾಧಿಪತಿಯುಕ್ತ ಯಾರು? ರಾಜ ಇರ್ತಾನ. ಅಂಥ ಶ್ವೇತ ಛತ್ರಾಧಿಪತಿಯುಕ್ತನಾದ ಮಗನಿಗೆ ನಾನು ನೋಡಬೇಕು ಅಂದ. ಮಗನಿಗೆ ನೋಡಬೇಕು ಅಂತಂದ್ರೆ ಹೆಂಡತಿ ಎಲ್ಲ ಮಕ್ಕಳು ಹುಡ್ತಾರೆ, ಹೆಂಡತಿ ಕೊಟ್ಟ. ಮತ್ತು ಮತ್ತು ರಾಜ ಆಗ್ಬೇಕಲ್ರಿ. ರಾಜ ಅಂದ್ರೆ ಏನ್ರಿ?
ರಾಜ ಅಂದ್ರೆ ಪೋತ್ರಜ ಇರ್ತಾನೆ. ರಾಜ ಅಂದ್ರೆ ಗಾಡಿ ಗೋಡ ಬಂಗಾರ ಆಸ್ತಿ ಸಂಪತ್ತು ಎಲ್ಲ ಇರ್ಬೇಕಾಗ್ತದ. ಎಲ್ಲ ಸಂಪತ್ತು ಕೊಟ್ಟ ಆಮೇಲೆ ಕಣ್ಣು ಕೇಳಬೇಡ ಅಂದಿದ. ಕಣ್ಣು ಕೇಳಬೇಡ ಅಂದಿದ ಅತ್ತೇನದ ಮಗನಿಗೆ ನೋಡ್ಬೇಕಂದಲ್ಲ, ಮತ್ತೆ ಕಣ್ಣನ್ನು ಕೊಡ್ಬೇಕೇ ಆಯ್ತು. ಅವಂದ ಮನುಷ್ಯ ದೇವತೆಗಳಕ್ಕಿಂತ ಮನುಷ್ಯರು ಭಾಳ ಶಾಣೆ ಆರೋದವ್ರು ಹೋಯಪ್ಪ ಅಂತಂದ. ಅದಕ್ಕೆ ಮನುಷ್ಯರು ಭಾಳ ಶಾಣ್ಯಾರು ಇರ್ತಾರೆ. ಹಂಗ ಈತ ತಾರಕಾಸುರ ಬ್ರಹ್ಮನನ್ನ ಕುರಿತು ತಪಸ್ಸನ್ನ ಮಾಡ್ದ. ತಪಸ್ಸು ಮಾಡಿ ಬ್ರಹ್ಮದೇವನ ಕಡೆಯಿಂದ ವರ ಪಡೆದ. ಏನಂತ ವರ ಪಡೆದ ಅಂತ ಕೇಳಿದ್ರ, ನೋಡ್ ಬ್ರಹ್ಮದೇವ, ನಾನು ಯಾರಿಂದನೂ ಕೂಡ ಸಾಯಬಾರದು ಅಂದ. ಒಂದು ಕೂಡ್ಲೇನೆ ಅವಾಗ ಬ್ರಹ್ಮದೇವ ಅಂದ, ಹಾಗಾಗಲ್ಲಪ್ಪ, ಯಾರ ಒಬ್ಬರ ಕಡೆಯಿಂದ ನಾವು ಸಾಯ್ಬೇಕು ಆಗ್ತದ ಅಂತ. ಆ ಸಂದರ್ಭದೊಳಗೆ ಪರಮಾತ್ಮನ ಮಗನ ಕಡೆಯಿಂದ ನಾನು ಮರಣ ಆಗಬೇಕು ಅಂದ. ಪರಮಾತ್ಮ ಆಳಿಗೆ ಲಗ್ನ ಆಗಿದ್ದಿಲ್ರಿ, ಸತಿದೇವಿ ಹುಟ್ಟಿದಳು, ಖರೆ ಲಗ್ನ ಆಗಿದ್ದಿಲ್ಲ. ಇನ್ನು ಲಗ್ನ ಆಗ್ಬೇಕಾದ್ರೆ ಮತ್ತೆ ಪ್ರೀತಿ ಪ್ರೇಮ ಆಗ್ಬೇಕಲ್ಲ, ಮತ್ತು ಅವೆಲ್ಲ ಆಗ್ಬೇಕು. ಆ ಎಳೆಗೆ ಅನ್ನೋದ ತಥಾಸ್ತು ಅಂದು ಕೂಡಲೇ ಪರಮಾತ್ಮ ತನ್ನ ಆತ್ಮ ಚಿಂತನೆ ಹೇಳಕ್ ಕುಂತಿದ್ದ. ಈ ಪೈಲ ಮತ್ತು ಪಾರ್ವತಿಗೆ ಮತ್ತು ಪರಮಾತ್ಮ ಇಬ್ಬರಿಗೆ ಒಂದಾಗಬೇಕಲ್ರಿ. ಒಂದಾಗಬೇಕು ಅಂತಂದ್ರೆ ತಪಸ್ಸಿಗೆ ಕುಂತ ತಪಸ್ಸನ್ನು ಭಂಗ ಮಾಡೋರು ಯಾರು? ಎಲ್ಲ ದೇವತೆಗಳು ಓಡಿ ಯಾರು ಬಂದ್ರು ಗೊತ್ತೇನು? ಬ್ರಹ್ಮನ ಬಲ್ಯಾಕ ಬಂದರು. ಬ್ರಹ್ಮನ ಬಲ್ಯಾಕ ಬಂದು ಕೊಡಲಿಲ್ಲ. ಬ್ರಹ್ಮಂದ ಇದು ನಾನೇ ವರ ಕೊಟ್ಟೇನೆ, ಖರೆ ತಮ್ಮ, ಅದು ನನ್ನ ಕೈಲಿ ಆಗಂಗಿಲ್ಲ ಅಂತ. ಮತ್ತೆ ಯಾರ ಬಲ್ಯಾಕ ಹೋಗ್ಬೇಕ್ರಿ? ಹೋಗಿ ವಿಷ್ಣುನ ಬಲ್ಯಾಕ. ಯಾಕಂದ್ರೆ ಗೊತ್ತಿರ್ತೀರಿ, ನಮ್ಮ ಮಕ್ಕಳಿಗೆ ಯಾರಾದ್ರೂ ನಮ್ಮ ಮಕ್ಕಳಿಗೆ ಬೆಲೆ ಕೊಡ್ತೇವೇನ್ರಿ ನಾವು? ಎಷ್ಟು ಯಾಕೆ ರೊಕ್ಕ ರೂಪಾಯಿ ಸಿಗಲ್ಲ ಖರೆ, ಆದ್ರೆ ನಮ್ಮ ಮಕ್ಕಳಿಗೆ ನಾವು ಎಂದೂ ಬೆಲೆ ಕೊಡಂಗಿಲ್ಲ. ಆವಾಗ ವಿಷ್ಣುನ ಬಲ್ಯಾಕ ಹೋದ ಕೂಡಲೇ ಅವಾಗ ಎಲ್ಲ ದೇವತೆಗಳಂದ್ರೆ ಹಿಂಗ ತಾರಕಾಸುರ ರಾಕ್ಷಸ ನಮ್ಮ ಮ್ಯಾಲ ಭಾಳ ಅನ್ಯಾಯ ಮಾಡಾಕತ್ತಾನ ಅಂದ ಕೂಡಲೇ ಹಂಗಾದ್ರೆ ಪರಮಾತ್ಮನಿಗೆ ಎಬ್ಬಿಸ್ಬೇಕಾಗ್ತದ. ಪರಮಾತ್ಮ ಈಗ ಅನುಷ್ಠಾನಗಳ ಕುಂತ ನಾವು ಹೆಂಗೆ ಎಬ್ಸೋದು? ಈಗ ಯಾರು ಅನುಷ್ಠಾನ ಭಂಗ ಮಾಡ್ತಾರೆ ನಮ್ಮ ಅಗ್ನಿ ನೇತ್ರ ಕೆಳಗೆ ಬಂದ್ರೆ ಸುಟ್ಟು ಭಸ್ಮ ಆಗ್ತಾರೆ. ಹೆಂಗೆ ಮಾಡೋದು ಈಗ? ಅದಕ್ಕೆ ವಿಷ್ಣು ಅಂದ, ಜಗತ್ತಿನ ಕಲ್ಯಾಣಕ್ಕಾಗಿ ನನ್ನ ಮಗನನ್ನೇ ಕೊಡ್ತೀನಿ ಅಂತ ಕಾಮಧೇನು ಮನ್ಮಥನನ್ನ ಕೊಟ್ಟ. ಇವನನ್ನು ಕರ್ಕೊಂಡು ಹೋಗಿ ಈತ ಆ ಪರಮಾತ್ಮನ ಅನುಷ್ಠಾನ ಭಂಗವನ್ನು ಮಾಡ್ತಾನ. ಆವಾಗ ಅಂತ ಹೇಳಿದ ಕೂಡಲೇ ಆವಾಗ ಈತ ಮನ್ಮಥ ಕಾಮ ಪುಷ್ಪ ಬಾಣವನ್ನು ಬಿಟ್ಟು ಕೂಡಲೇ ಪರಮಾತ್ಮ ಉರಿಗಣ್ಣನ್ನು ತೆರೆದ ಕೂಡಲೇ ಮನ್ಮಥ ಸುಟ್ಟು ಭಸ್ಮ ಆದ ಕೂಡಲೇ ನಿಮ್ಗೆ ಗೊತ್ತಿರ್ಬೋದು, ಈ ಹೋಳಿ ಹುಣ್ಣಿ ಸಮಯದೊಳಗೆ ಕಾಮ ಸುಡೋದು ಅಂತ ಆಡ್ತಾರ ನೋಡಿ. ಕಾಮ ಸುಡ್ತಾರಿಲ್ಲ, ಕಾಮ ಸುಡ್ತಾರಲ್ಲ, ಕಾಮ ಸುಡೋದಂದ್ರೆ ಯಾರು? ಇವನೇ ಮನ್ಮಥನೇ ಕಾಮ. ಸುಟ್ಟು ಬಳಕ ಆ ಎಳೆಗೆ ಇನ್ನೂ ಭಾಳ ಬ್ಯಾಸಿಗೆ ಇರಂಗಿಲ್ಲ, ಇನ್ನೂ ಚಳಿಗಾಲ ಟೈಮ್ ಇರ್ತದ. ಆ ಸಂದರ್ಭದೊಳಗೆ ಈ ಋಷಿಗಳ ಹೆಂಡತಿಯರು ನೀರಿಗೆ ಹೊಂಟಿದ್ರು, ಚಳಿ ಆಗಲಿಕತ್ತಿದ್ದು. ಆ ಬೆಂಕಿಯನ್ನು ಕಾಸ್ಕೊಂಡ್ರು. ಕೂಡಲೇ ಆವಾಗ ಅವ್ರಿಗೊಂಥರ ಶರೀರದೊಳಗೆ ಚೈತನ್ಯ ತುಂಬಿದಂಗಾತು. ಗೊತ್ತಾಗತ್ತಿಲ್ಲ ನಿಮಗೆ? ಈ ಗರ್ಭವತಿ ಹರಿದ್ರೊಳಗೆ ಹೆಣ್ಮಕ್ಳಿಗೆ ಹತ್ತವ್ರಿ ಏನ್ರಿ? ಹತ್ತವೇನ್ರಿ? ಬಯಕೆಗಳು ಹೋಗಿ ಅವೆಲ್ಲ ಬೆಂಕಿ ಆಗಿಬಿಟ್ಟಾವ. ಹಾಗೆ ಇವರಿಗೆಲ್ಲ ಹೆಣ್ಮಕ್ಳಿಗೆ ಹತ್ತಿಬಿಟ್ಟು ಇದೇನಾತಲ್ಲ ವಿಚಿತ್ರ ಅಂತಂದ ಋಷಿಗಳು ಬಲ್ಯಾಕೆ ಹೋದ್ರಿ ಇವರು. ಪರಮಾತ್ಮ ಹಿಂಗಾಗಿ ಹೆಂಗೆ ನೋಡೋದು? ಅದು ಏನು ಹೇಳ್ತಾರೆ ನಮಗೆ ಗೊತ್ತಿಲ್ಲ. ನಿಮ್ಮ ಹೊಟ್ಟೆ ಬಿಚ್ಚಿಕೆಸಂದ್ರೆ ನಿಮ್ಮ ಮಕ್ಕಳು ನೀರಾಗಿ ಬಿಟ್ಟು ಬರ್ರಿ ಅದು. ಆವಾಗ ಅವ್ರು ಋಷಿಗಳ ಪತ್ನಿಯರು ಬಂದು ತಮ್ಮ ಹೊಟ್ಟೆಯನ್ನು ಬಿಚ್ಚಿ ನೀರಾಗ 6 ಮಂದಿ ಹೆಂಡತಿಯರು ಆ 6 ಮಕ್ಕಳನ್ನು ಬಿಚ್ಚಿ ನೀರಾಗಿ ಬಿಟ್ಟರು. ಈ ಮಕ್ಕಳನ್ನ ಯಾರು ಹಿಡಿತಾರ ಅಂತ ಕೇಳಿದ್ರೆ ತಾಯಿ ಜಗಜ್ಜನಿ ಪಾರ್ವತಿ ಹಿಡಿತಾರೆ. ಈ ಪಾರ್ವತಿಯನ್ನು ಹಿಡಿದು ಆ 6 ಮಕ್ಕಳನ್ನ ಕೂಡಿಸಿ 6 ತಲೆ ಉಳ್ಳ ಹಾಗೂ 1 ದೇಹವುಳ್ಳ ಒಂದು ಶರೀರವನ್ನು ತಯಾರು ಮಾಡ್ತಾರೆ. ಅದಕ್ಕೆ ಪ್ರಾಣ ಪಕ್ಷಿ ತುಂಬಿದವರು ಯಾರು ಅಂತ ಕೇಳಿದ್ರೆ ಆ ಪರಮಾತ್ಮ. ಅದಕ್ಕಾಗಿಯೇ ಏನಂತ ಕರೆದ್ರು? ಷಡಾನನ, ಷಣ್ಮುಖ, ಸ್ಕಂದ ಮಾತೆ ಅಂತ ಈ ರೀತಿ ಇವತ್ತಿನ ಪುರಾಣದೊಳಗೆ ಇವತ್ತಿನ 5ನೇ ದಿನದ ಬರ್ತದೆ. ಹಾಗಾಗಿ ಯಥಾ ರೀತಿ ಪ್ರಕಾರವಾಗಿ ನಮ್ಮ ಪುರಾಣಕ್ಕೆ ಬರೋನ್ರಿ. ಎಲ್ಲಿ ತನಕ ಬಂದೈತ್ರಿ ಪುರಾಣ? ನಿನ್ನೆ
ಮಹಿಷಾಸುರನನ್ನು ಸಂಹಾರ ಮಾಡು ತಾಯಿ. ನಮ್ಮ ಅಧಿಕಾರ ಎಲ್ಲ ಕಸ್ಕೊಂಡು ಬಿಟ್ಟ, ರೊಕ್ಕ ಕಸ್ಕೊಂಡ, ಮೋಹದ ಆಯುಧ ತಗೊಂಡ, ನಮ್ಮ ಅಧಿಕಾರ ತಗೊಂಡ, ನಮಗೆಲ್ಲ ಬಡಿ ಬಡ್ದಾನ, ಹೊರಗೆ ಹಾಕ್ಯಾನ ತಾಯಿ. ನಮ್ಮನ್ನು ರಕ್ಷಣೆ ಮಾಡು ಅಂತಂದಾಗ ಎಲ್ಲ ದೇವತೆಗಳ ಶಕ್ತಿಯನ್ನು ಕೂಡಿಸಿ ಮಹಾಲಕ್ಷ್ಮಿಯನ್ನು ತಯಾರು ಮಾಡಿ ಆವಾಗ ಬೇಡಿಕೊಂಡು, ನೋಡಮ್ಮ ತಾಯಿ, ಅಂತಹ ಮಹಿಷಾಸುರನನ್ನು ನೀನು ಸಂಹಾರವನ್ನು ಮಾಡು ತಾಯಿ ಅಂತ ಸ್ತೋತ್ರವನ್ನು ಮಾಡ್ತಾರ. ಮಾಡಿಕೊಂಡೇನೆ ಆವಾಗ ತಾಯಿ ಜಗಜ್ಜನನಿ ಅಂತಾಳ, ನೋಡ್ರಪ್ಪ, ನೀವ್ಯಾರು ನನ್ನ ಸಂಗಡ ಬರಬೇಡ್ರಿ, ನೀವೆಲ್ಲ ದೇವತೆಗಳು ಆಕಾಶದೊಳಗೆ ಕುಂತು ಯುದ್ಧವನ್ನ ನೋಡ್ರಿ ನೀವು ಅಂತ ಹೇಳಿದ ಕೂಡಲೇ ಅವಾಗ ಎಲ್ಲ ದೇವತೆಗಳು ಮ್ಯಾಗ ಕುಂತು ಅಸುರರಿಗೂ ಹಾಗೂ ದೇವಿಗೂ ನಡ್ತಕ್ಕಂಥ ಯುದ್ಧವನ್ನ ನೋಡ್ತಾ ಇದ್ದಾರೆ. ನೋಡುವಂಥ ಸಂದರ್ಭದಲ್ಲಿ ಸುರುವಿಗೆ ಯಾರು ಬರ್ತಾರ ಅಂತ ಕೇಳಿದ್ರೆ ಮಹಿಷಾಸುರನ ಸೈನ್ಯ ಬರ್ತದೆ. ಮಹಿಷಾಸುರ ಸೈನ್ಯವನ್ನು ಬಂದಾಗ ಆ ಮಹಿಷಾಸುರನ ಸೈನ್ಯದ ಜೊತೆಗೆ ತಾಯಿ ಜಗನ್ಮಾತೆಯು ಭಯಂಕರವಾಗಿರ್ತಕ್ಕಂಥ ಯುದ್ಧವನ್ನು ಮಾಡ್ತಾಳ. ಎಲ್ಲ ಜನರಂತರ ಕೆಲವರು ತಲೆಗಳು ಹರಿತಾವ, ಕಾಲು ಹರಿತಾವ, ಕೈ ಹರಿತಾವ, ಆಮೇಲೆ ಹುಂಡಗಳು ಉರುಳ್ತಾವ, ಕೆಲವೊಂದು ಜನ ಓಡಿ ಹೋಗ್ತಾರ. ಹೋಗಿ ಮಹಿಷಾಸುರಿಗೆ ಹೇಳ್ತಾರ, ಮಹಿಷಾಸುರ, ಆ ಹೆಣ್ಮಗಳ ಸೌಂದರ್ಯ ಏನು, ಎಂಥ ಖರೆ ನೋಡಕ್ಕೆ ತಳ್ಳಗೆ ಹಳ, ಖರೆ ಎಷ್ಟು ನಮ್ಮ ಸೈನ್ಯವನ್ನು ಸಂಹಾರ ಮಾಡಿದಾಳ, ಭಾರಿ ಶಕ್ತಿಶಾಲಿ ಅದಾಳ, ಭಾರಿ ಸಿಂಹ ಅದ. ಆ ಸಿಂಹ ಗರ್ಜನೆಗೆ ಆಕೆ ಮಾಡ್ತಕ್ಕಂಥ ಯುದ್ಧದಲ್ಲಿ ನಮ್ಮ ಸೈನ್ಯವನ್ನೆಲ್ಲ ಸಂಹಾರ ಮಾಡಿದಳ ಮಹಿಷಾಸುರ ಅಂತ ಮಹಿಷಾಸುರನನ್ನ ಹೇಳಿದಾಗ ಮಹಿಷಾಸುರ ಗಾಬರಿ ಆಗ್ತಾನ. ಒಬ್ಬ ಹೆಣ್ಣು ಮಗಳು ನನ್ನ ಸೈನ್ಯವನ್ನು ಸಂಹಾರ ಮಾಡ್ತಾಳ ಅಂತಂದ್ರೆ ಇದು ಎಂಥ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು. ಆವಾಗ ಆ ಮಹಿಷಾಸುರ ಯಾರಿಗೆ ಕರೀತಾನ ಅಂತ ಕೇಳಿದ್ರ ಋಷಿಲೋಮ ಅನ್ನುವಂತಹ ರಕ್ಕಸನನ್ನು ಕರೀತಾನ. ಋಷಿಲೋಮ ಬಾಯಿಲ್ಲಿ ಅಂತ ಕರೆದ. ಆವಾಗ ಏನು ಮಹಾರಾಜ, ನಿನ್ನ ಸೈನ್ಯವನ್ನು ತೆಗೆದುಕೊಂಡು ಆ ನಾರಿಯ ಬಳಿಗೆ ಹೋಗಿ ಯುದ್ಧವನ್ನು ಮಾಡಿ ಆ ನಾರಿಯನ್ನು ಸಂಹಾರ ಮಾಡು ಅಂತ ಆಜ್ಞೆಯನ್ನು ಕೊಡ್ತಾನ. ಯಾರು? ಮಹಿಷಾಸುರ. ಆಜ್ಞೆಯನ್ನು ಕೊಟ್ಟಾಗ ಆತ ಋಷಿಲೋಮನು ತನ್ನ ಸೈನ್ಯದೊಂದಿಗೆ ಎಲ್ಲಿ ಬರ್ತಾನ ಅಂತ ಕೇಳಿದ್ರ ದೇವಿ ಬಳಿ ಬರ್ತಾನ. ದೇವಿಯು ಸಿಂಹದ ಮೇಲೆ ಆನಂದದಿಂದ ತನ್ನ ಚೈತನ್ಯ ಸ್ವರೂಪನಾಗಿರ್ತಕ್ಕಂಥ ಆತ್ಮನಲ್ಲಿ ಮಗ್ನನಾಗಿ ಕುಳಿತಿರ್ತಾನೆ. ನೋಡ್ತಾನ ಋಷಿಲೋಮ, ಎಂತಹ ಬ್ರಹ್ಮ ಚೈತನ್ಯ ತುಂಬಿರ್ತಕ್ಕಂತಹ ಶಕ್ತಿ ಉಳ್ಳ ಮಾತೆ, ಇಂಥವ್ರ ಜೊತೆಯಲ್ಲಿ ನಾವು ಹ್ಯಾಂಗೆ ಯುದ್ಧ ಮಾಡೋದು? ಈ ಸಣ್ಣ ಹೆಣ್ಣುಗಳನ್ನು ನಾನು ಹೆಂಗೆ ಹೊಡಿಬೇಕು? ಅಯ್ಯೋ, ಎಷ್ಟು ಸುಂದರವಾಗಿರ್ತಕ್ಕಂಥ ಹೆಣ್ಣುಗಳದಾಳಲ್ಲ ಅಂತ ಋಷಿಲೋಮ ಅಂತ ಲಕ್ಷದ ತಗೋರಿ. ಋಷಿಲೋಮ ಅಂತಂದ್ರೆ ಯಾರು ಅಂತ ಕೇಳಿದ್ರ, ಋಷಿಲೋಮ ಅಂತಂದ್ರ ಲೋಭ ಅಂತಂದ್ರೇನು? ಆಶೆ. ಅತಿಯಾಗಿರ್ತಕ್ಕಂಥ ಆಸೆ ಏನು? ಎಲ್ಲವನ್ನು ಕೂಡ ನನಗೇ ಆಗಲಿ. ಅದಕ್ಕಾಗಿಯೇ ಲಕ್ಷದ ತಗೋರಿ, ಜಗತ್ತಿನೊಳಗೆ ಇಂಥ ಜನ ಅದಲ್ಲ, ಎಲ್ಲನೂ ಕೂಡ ನನಗೆ ಆಗ್ಬೇಕು, ಸಂಪತ್ತು ನನಗೆ ಆಗ್ಬೇಕು, ಆಸ್ತಿ ನನಗೆ ಆಗ್ಬೇಕು, ಮತ್ತು ಎಲ್ಲ ನನಗೆ ಬೇಕು. ಆಸೆಯಿಂದ, ಅತಿ ಆಸೆಯಿಂದ ಏನು ಮಾಡ್ಲಿಕ್ಕೆ ಶಕಾಸ್ತದ ಮನುಷ್ಯ. ಅವು ಅನ್ನಂಗಿಲ್ಲ, ಅಪ್ಪ ಅನ್ನಂಗಿಲ್ಲ, ಅಣ್ಣತಮ್ಮರ ಅನ್ನಂಗಿಲ್ಲ, ಬಂಧು ಬಳಗ ಅನ್ನಂಗಿಲ್ಲ. ಅವ್ರು ಯಾರೇ ಆಗಿರಲಿ ಖರೆ ಜೀವ ಹೊಡ್ಲಿಕ್ಕೂ ಕೂಡ ಹೇಸಂಗಿಲ್ಲ. ಯಾಕಂತ ಕೇಳಿದ್ರ ಆಶಾ. ನೀವು ಕೇಳಿರಿ, ಎಲ್ಲರೂ ಸಿದ್ಧಾರ್ಢ ಚರಿತ್ರೆಯನ್ನು ಕೇಳಿರಿ. ಸಿದ್ಧಾರ್ಢ ಚರಿತ್ರೆಯೊಳಗ ಒಬ್ಬ ಹೆಣ್ಮಗಳು ಸಿದ್ಧಾರ್ಥಪ್ಪನಿಗೆ 17 ಹಲ್ಲಿ ವಿಷ ಹಾಕಿದಳು. 17 ಹಲ್ಲಿ ವಿಷ ಯಾಕೆ ಹಾಕಿದಳು ಅಂತ ಕೇಳಿದ್ರ, ಆಕೆ ಹೆಣ್ಮಗಳಿಗೆ ಹೇಳಿದ್ರು, ಯವ್ವ, ನೀನು ಸಿದ್ಧಾರ್ಥಪ್ಪಗೆ ಜೀವ ಹೊಡೆದಿ ಅಂತಂದ್ರ ನಿನಗೆ 20 ತೊಲೆ ಬಂಗಾರ ಕೊಡ್ತೀವಿ ಅಂತ. 20 ತೊಲೆ ಬಂಗಾರದ ಆಸೆಗಾಗಿ ಸಿದ್ಧಾರೂಢಪ್ಪನಿಗೆ 17 ಹಲ್ಲಿ ಮಿಶ್ರಿತವಾಗಿರ್ತಕ್ಕಂಥ ಅನ್ನವನ್ನ ತಗೊಂಡು ಬಂದಳು ತಾಯಿ. ಆವಾಗ ಸಿದ್ಧಾರೂಢಪ್ಪಂದ
ಯವ್ವ ನಾನು ದಿವ್ಸಕ್ಕೆ ಒಂದೇ ಟೈಮ್ ಊಟ ಮಾಡೋದು, ಹಾಗಾಗಿ ಅನ್ನದ ನಾನು ಪ್ರಸಾದ ಮಾಡೀನಿವ್ವ ಅಂತ. ಯಪ್ಪ ನಿನ್ನ ಸಲುವಾಗಿ ನಾನು ಪ್ರೀತಿಯಿಂದ ತಗೊಂಡು ಬಂದೀನಿ ಅಂತಂದಾಗ ಸಿದ್ಧಾಡಪ್ಪ ಯಾರ ಮನಸ್ಸನ್ನು ಕೂಡ ನಯಿಸಲಿಲ್ಲ, ಯಾರ ಮನಸ್ಸನ್ನು ಕೂಡ ನಯಿಸಿಲ್ಲ. ವಿಷ ಕೊಟ್ಟವರಿಗೂ ಅದೇ ಆಶೀರ್ವಾದ ಮಾಡಿದ್ರು, ತಲೆ ಮ್ಯಾಲ ಬೆಂಕಿ ಇಟ್ಟರು ಕೂಡ ಅದೇ ಆಶೀರ್ವಾದ ಮಾಡಿದ್ರು, ತಲೆ ಮ್ಯಾಲ ಬಂಗಾರ ಕಿರೀಟ ಇಟ್ಟರು ಅದೇ ಆಶೀರ್ವಾದ ಮಾಡಿದ್ರು. ಜಗದ್ಗುರು ಸಿದ್ಧಾರೂಢರು, ಜಗದ್ಗುರು ಸಿದ್ಧಾರೂಢ ಪರಮಾತ್ಮನ ಅವತಾರ, ಪರಮಾತ್ಮನ ಅವತಾರ. ಹಾಗಾಗಿ ಅಂತಹ ಆಶೆಯಿಂದ ಕೂಡಿರ್ತಕ್ಕಂತಹ ಮನುಷ್ಯ ಏನು ಮಾಡೋಕ್ಕೂ ಕೂಡ ಹೇಸಂಗಿಲ್ಲ, ಏನು ಮಾಡೋಕ್ಕೂ ಕೂಡ ಹೇಸಂಗಿಲ್ಲ. ಒಂದು ಸಲ ಏನಾಗಿತ್ತು ಅಂತ ಕೇಳಿದ್ರ, ಇಬ್ಬರು ದಂಪತಿಗಳು ಅವಳಿಗೆ 2 ಗಂಡಸು ಮಕ್ಕಳು ಹುಟ್ಟದು. 2 ಗಂಡಸು ಮಕ್ಕಳು ಆದ ನಂತರ ಪತಿದೇವ ಪ್ರಾರಬ್ಧ ಕರ್ಮವಶಾತ ಗಂಡ ತೀರಿಕೊಂಡ. ಮಾತುಗಳಾಡಬೇಡ್ರಿ, ಸ್ವಲ್ಪ ಸರಸರದ ಮುಂದಕ್ಕೆ ಕೊಂಡ್ರಿ, ಫಕ್ತ ನೀವು ಸರಿರಿ, ಮಾತುಗಳು ಮಾತ್ರ ಸರಿಸ್ಬೇಡ್ರಿ. ಯಾಕಂದ್ರೆ ಹಿಂದೆ ಬರ್ಲಿಕ್ಕೆ ಜನರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ರಿ, ಎಲ್ಲೆಲ್ಲಿ ಜಾಗ ಇರ್ತದೆ ಅಲ್ಲೆಲ್ಲೆಲ್ಲ ಕುಂತು ಬಿಡ್ರಿ. ಹಾಗಾಗಿ ಆತ ಪತಿ ಆ ಹೆಣ್ಣು ಮಗಳ ಪತಿಯನ್ನು ತೀರಿಕೊಂಡಿದ್ದ. ಆಕೆ ಹೆಣ್ಣುಮಗಳು ಅವೆರಡೂ ಮಕ್ಕಳ ಮ್ಯಾಲ ಮತ್ತೊಂದು ಲಗ್ನ ಆಗಲಿಲ್ಲ. 2 ಮಕ್ಕಳೇ ನನ್ನ ಸರ್ವಸ್ವ ಅಂತ ತಿಳಿದು ಆ 2 ಮಕ್ಕಳನ್ನು ಜ್ವಾಪಾನ ಮಾರುಗಳು ಶಿಕ್ಷಣ ಕೊಡಿಸಿದರು. ಲಕ್ಷದ ತಗೋರಿ, ಮುಖ್ಯವಾಗಿರ್ತಕ್ಕಂಥ ತಾಯಿ ತಂದೆಯ ಕರ್ತವ್ಯ ಏನದ ಅಂತ ಕೇಳಿದ್ರೆ ರೊಕ್ಕ ರೂಪಾಯಿ ಗಳಿಸಿಡತಕ್ಕಂಥ ತಾಯಿ ಅಂತ ಮೂರ್ಖ ತಾಯಿ ತಂದೆಯರು ಯಾರೂ ಅಲ್ಲ. ಮಕ್ಕಳ ಸಲುವಾಗಿ ನೀವು ರೊಕ್ಕ ರೂಪಾಯಿ ಆಸ್ತಿ ಯಾರು ಗಳಿಸಿಡ್ತೀರಿ ಅವರಂಥ ಶತಮೂರ್ಖರು ಜಗತ್ತಿನೊಳಗೆ ಯಾರೂ ಇಲ್ಲ. ಮತ್ತು ಏನು ಮಾಡಂತೀರಿ ಸ್ವಾಮಿಗಳ, ಏನು ಮಾಡಂತೀರಿ ಅಂತಂದ್ರೆ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂತಹ ಸಂಸ್ಕಾರ ಕೊಡ್ರಿ, ಉತ್ತಮವಾಗಿರ್ತಕ್ಕಂತಹ ಶಿಕ್ಷಣವನ್ನು ಕೊಡ್ರಿ. ಚಲೋ ಶಿಕ್ಷಣ ಕೊಟ್ರಿ ಅಂತಂದ್ರೆ ಇವತ್ತು ನಿಮ್ಮ ಮಗ ಇಂಜಿನಿಯರಿಂಗ್ ಆದ ಅಂತಂದ್ರೆ ನಿಮಗೆ ಎಂಥ ಬೆಲೆ ಸಿಗ್ತದ್ರಿ, ಎಂಥ ಬೆಲೆ ಸಿಗ್ತದೆ. ಮತ್ತು ನಮ್ಮ ಭಾರತೀಯ ಪರಂಪರೆಯಾಗಿರ್ತಕ್ಕಂಥ ಸಂಸ್ಕಾರ, ತಂದೆಗೆ ಮರ್ಯಾದೆ, ತಾಯಿಗೆ ಮರ್ಯಾದೆ, ಹಿರಿಯರಿಗೆ ಮರ್ಯಾದೆ ಕೊಡುವಂತಹ ಸಂಸ್ಕಾರ ನಾವು ನಮ್ಮ ಮಕ್ಕಳನ್ನು ಕಲಿಸಬೇಕು. ಬರೇ ನಾವು ವಿದ್ಯೆ ಕಲಿಸಿದೆವು, ಸಂಸ್ಕಾರ ಕಲಿಸಲಿಲ್ಲ ಅಂತಂದ್ರೆ ಏನೂ ಉಪಯೋಗ ಇಲ್ಲ. ಹಾಗಾಗಿ ಉತ್ತಮವಾಗಿರ್ತಕ್ಕಂಥ ತಾಯಿ ತಂದೆ ಅಂತ ಯಾರಿಗಂತಾರ ಅಂತ ಕೇಳಿದ್ರೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಕೊಡ್ರಿ, ಅವರಿಗೆ ಉತ್ತಮವಾಗಿರ್ತಕ್ಕಂಥ ನಮ್ಮ ಭಾರತೀಯ ಪರಂಪರೆಯ ಸಂಸ್ಕಾರವನ್ನು ಕೊಡ್ರಿ. ಹಾಗಾಗಿ ಆ 2 ಮಕ್ಕಳನ್ನು ಉತ್ತಮ ಸಂಸ್ಕಾರದ ರೀತಿ ಪ್ರಕಾರ ಆ ತಾಯಿ ಬೆಳೆಸ್ತಾ ಬಂದಳು, ಶಿಕ್ಷಣವನ್ನು ಕೊಟ್ಟಳು. ಹುಡುಗರು ಶಿಕ್ಷಣ ಅಷ್ಟು ಮುಂದುವರಿಲಿಲ್ಲ, ವಿದ್ಯೆ ತಲೆ ಹತ್ತಲಿಲ್ಲ. ಅಮ್ಮ ನಮಗಿಷ್ಟೇ ಶಿಕ್ಷಣ ಸಾಕು ಅಂತ ಅಂದಾಗ ಆವಾಗ ಆಯ್ತಪ್ಪ, ಮತ್ತು ನಿಮ್ಮ ಅಪ್ಪನ ಹೊಲ ಅದ 10 ಎಕರೆ ಭೂಮಿ ಐತಿ, ಮತ್ತು ಅದನ್ನು ಭೂಮಿ ಮಾಡ್ಕೊಂತ ಹೋಗ್ರಿ ಅಂತ ತಾಯಿ ಹೇಳಿದ್ರು. ಬ್ಯಾಸಗಿ ದಿನ ಅಣ್ಣ ತಮ್ಮ ನೀವಿಬ್ರು ಕಲ್ತು ಗಳೆ ಹೊಡ್ಯಾಕೆ ಹೋಗ್ರಿಪ್ಪ ಹೊಲಕ್ಕೆ, ನಾನು ಏನದ 12 ಸುಮಾರು ನಿಮಗೆ ಬುದ್ಧಿ ತೊಗೊಂಡು ಬರ್ತೀನಿ ಅಂತ ತಾಯಿ ಹೇಳಿದ್ರು. ಹೇಳಿದ ಕೂಡಲೇ ಅವಾಗ ಏನದ ಅಣ್ಣ ತಮ್ಮ ಇಬ್ಬರು ಹೊಲಕ್ಕೆ ಬಂದರು. ಅಣ್ಣ ಗಳೆ ಹೊಡಿತಿದ್ದ, ತಮ್ಮಿದ್ದವು ಏನು ಮಾಡ್ದ ಅಂತ ಕೇಳಿದ್ರೆ ಅಲ್ಲಿ ಇರ್ತಕ್ಕಂಥ ಮುಳ್ಳು ಕಂಟಿಗಳನ್ನು ಕಡಿದು ಸಾಫ್ ಮಾಡ್ತಾ ಇದ್ದ. ಇದನ್ನೆಲ್ಲ ಮಾಡುವಾಗ ಅಣ್ಣ ಗಳೆ ಹೊಡೆಯುವಂಥ ಸಂದರ್ಭದೊಳಗೆ ಆ ಗಳ್ಯಾಕ ಕೆಳಗೊಂದು ಚೆನ್ನಾಗಿ ಸಪ್ಪಳ ಬರುತ್ತೆ. ಸಪ್ಪಳ ಬಂದ ಕೂಡಲೇ ಆವಾಗ ಗಳೆ ಮೇಲಿಂದ ಕೆಳಗಿಳಿದು ನೋಡ್ತಾನ, ಮಣ್ಣೆಲ್ಲ ಬಾಜು ಮಾಡ್ತಾನ. ಏನು ಕಾಣಿಸ್ತದ ಅಂತ ಕೇಳಿದ್ರೆ ಬಂಗಾರವನ್ನು ತುಂಬಿರ್ತಕ್ಕಂಥ ಒಂದು ಹಂಡೆಯನ್ನು ಕಾಣ್ತಾನೆ. ಕಂಡ ಕೂಡಲೇ ಆವಾಗ ಅದನ್ನು ನೋಡ್ದ. ಅದಕ್ಕೆ ಅಂತಾರೆ ನೋಡ್ರಿ, ಹಣ ಅಂದ್ರೆ ನೀವು ಹಣ ಅಂದ್ರೆ ಹೆಣ ಸುತ್ತನೆ ಬಾಯಿ ತೆರಿತದಂತ. ಆ ಸಂಪತ್ತನ್ನು ನೋಡಿ, ಆ ಬಂಗಾರವನ್ನು ನೋಡಿ ಇವನು ಬುದ್ಧಿ ಭ್ರಷ್ಟ ಆಗಿಬಿಡ್ತು. ಎಂಥ ಬುದ್ಧಿ ಬಂತು ಗೊತ್ತೇನ್ರಿ? ಈ ಬಂಗಾರವನ್ನು ನಾ ಹೀಗೆ ಹೊರಗೆ ತೆಗೆದ ಅಂತಂದ್ರೆ ನಮ್ಮ ತಮ್ಮಗೂ ಅರ್ಧ ಕೊಡಬೇಕಾಗ್ತದ. ಬುದ್ಧಿ ನೋಡ್ರಿ ಹೆಂಗೆ ಕೆಡ್ತೈತಿ. ನಮ್ಮ ತಮ್ಮಗೂ ಅರ್ಧ ಕೊಡಬೇಕಾಗ್ತದ ಅಂತ ಆ ಹಂಡೆಯನ್ನು ಅಲ್ಲೇ ಮುಚ್ಚಿಟ್ಟು ಕೂಡಲೇ ಆವಾಗ ಏನು ಮಾಡ್ಬೇಕಂತ ಉಪಾಯ ಮಾಡ್ದ. ತಮ್ಮಗೆ ಹೇಳ್ದ, ತಮ್ಮ
ಅವು ಬರುವಂತಹ ಸಂದರ್ಭ ಆಯಿತು, ನೀನು ಕುಡಿಯಾಕ ನೀರು ತಗೊಂಡು ಬಾ, ಅವ್ವ ಬಂದು ಕೊಡೆನ ಬುತ್ತಿ ತರ್ತಾಳ, ಇಬ್ರು ಕಾಲ್ತು ಊಟ ಮಾಡಾರಿ ಅಂತ ತಮ್ಮಗ ಅಣ್ಣಿದ್ದವ ಹೇಳ್ದ. ಯಾಕಾಗ್ಲಿ ಅಣ್ಣ ಅಂತ ತಮ್ಮಿದ್ದವ ನೀರು ತರಾಕ ಹೋದ. ಅಣ್ಣಿದ್ದವ ಅದಕ್ಕೆ ಮ್ಯಾಗ ಮಣ್ಣು ಮುಚ್ಚಿ ಅದ್ರ ಮ್ಯಾಗ ಒಂದೆರಡು ಕಲ್ಲಿಟ್ಟು ಖೂನ ಮಾಡಿಟ್ಟ. ಅವಾಗೇನದ ಆರಾಮ ಒಂದು ಗಿಡದ ಬುಡಕ ಕಳ್ಕಿ ಬಿಡಲಿ ಬಂದು ಕುಂತು ಕೂಡ್ಲೇನು ಅವಾಗ ಅದ ವಿಚಾರ ಮಾಡ್ದ, ಈ ತಮ್ಮಂತ ನೀರು ತರಾಕ್ ಹೋಗ್ಯಾನ, ಹೆಂಗಾದ್ರೂ ಇವನಿಗೂ ಗೊತ್ತಾಗ್ತದ, ಅದಕ್ಕೆ ಇವನಿಗೆ ಜೀವ ಹೊಡೆದ ಅಂತಂದ್ರೆ 10 ಎಕರೆ ಹೊಲಕ್ಕೆ ಫಲಾನೂ ನನಗೆ ಸಿಗ್ತದ, ಇದು ಒಟ್ಟು ಸಂಪತ್ತನ್ನು ಕೂಡ ನನಗ ಸಿಗ್ತದ ಅಂತ ಭಾವನೆ ಬರ್ತದೆ. ಆವಾಗ ತಮ್ಮಿದ್ದವ ನೀರು ತಗೊಂಡು ಬಂದ. ಅದಕ್ಕೆ ಆವಾಗ ಅಣ್ಣಿದ್ದವನಿಗೆ ಅಂದ, ಎಣ್ಣ ತಣ್ಣಗೆ ನೀರದ, ಬ್ಯಾಸಿಗೆ ದಿನದ ತಣ್ಣಗೆ ನೀರದವ ಕುಡಿ ಅಂತಂದ. ಅಂದುಕೊಳ್ಳೇನೆ ಯಾಕಾಗಿರ್ತಮ್ಮ ಅಂತ ಅಣ್ಣೆನದ ಹಿಂದೆ ಹೋದ. ತಮ್ಮ ಅಲ್ಲೇ ಮುಂದೆ ಕುಂತಿದ್ದ. ಹಿಂದಿಂದ ಹೋಗಿ ತನ್ನ ಕೊಡ್ಲಿ ತಗೊಂಡು ಸೀದಾ ಎಲ್ಲಿ ಬಂದ ಅಂತ ಕೇಳಿದ್ರೆ, ಮರುಬಿಟ್ಟೇನು ತಮ್ಮ ಕುಂತಿದ್ದಲ್ಲ ಆ ತಮ್ಮನ ಹಿಂದೆ ಬಂದು ಕೊಡ್ಲಿಯಿಂದ ಕಟ್ಟನೆ ತಮ್ಮನ ತಲೆನೇ ಕಡಿದ್ಬಿಟ್ಟ. ಹರೇಕ ಬಂದಿರತಕ್ಕಂಥ ತಮ್ಮ 22 ವಯಸ್ಸಿನ ತಮ್ಮ, ರಕ್ತ ಚಿಂತಿತ್ತು. ದೂರದಿಂದ ತಾಯಿ ಬರುವುದನ್ನು ಕಂಡ ಅಣ್ಣಿದ್ದವ ಹೆಂಗ ಮಾಡ್ಬೇಕೀಗ ಅಂತ ತಮ್ಮನ ರುಂಡ ದಂಡವನ್ನು ಎರಡೂ ತಗೊಂಡು ಕಳಕಿ ಬಣಿನಾಗ ಒಯ್ದು ಇಟ್ಟು ಕೊಡ್ಲೇನೆ. ಆವಾಗ ತಾಯಿ ಇದ್ದಕ್ಕೆ ಬಂದರು. ಯಾಕೋ ತಮ್ಮ ನಿಮ್ಮ ತಮ್ಮ ಕಾಣಿಸೋದು ಹೋಗ್ಯಾನಲ್ಲ ಅಂತ ತಾಯಿ ಇದ್ದಕ್ಕೆ ಕಳಕಿ ಬಡಮಿಗೆ ಬೆನ್ನು ಹಚ್ಚಿ ಕುಂತರು. ಹರಿಯಾದ ಹುಡುಗ, ಬಿಸಿ ರಕ್ತ, ಕಳಕಿ ಬಣ್ಣಾಗಿಂದ ರಕ್ತ ಹರಿದು ಬರ್ತಿತ್ತು. ಹರಿದು ಬರುವಂತಹ ಸಂದರ್ಭದೊಳಗ ತಾಯಿ ಕೈ ಕೆಳಗಿಟ್ಟಿದ್ದು, ಕೈಗೆ ಬೆಚ್ಚಗ ಹತ್ತದ ಕೂಡಲೇನೆ ಆವಾಗ ತಾಯಿ ಇದ್ದಕ್ಕೆ ಈಗ ಕೈ ನೋಡ್ತಾಳ, ಕೈ ತುಂಬ ರಕ್ತ. ಅಯ್ಯೋ ಇಷ್ಟೊಂದು ರಕ್ತ ಹೊಂಟದಲ್ಲ, ಏನದ ಇಲ್ಲಿ ಅಂತ ಕಳಕಿ ಭಣಿಮೆಯನ್ನು ಬಾಸು ಮಾಡ್ತಾಳ. ತನ್ನ ಮುಖವನ್ನು ನೋಡ್ತಾಳ, ಅಯ್ಯೋ ಇದೆಂಥ ಕೆಲಸ ಆಗಿಬಿಡುತ್ತಲ್ಲ. ಎಂಥ ಕೆಲಸ ಆಗಿಬಿಡ್ತಲ್ಲ. ಆವಾಗ ಮಗ ನೋಡ್ತಾನ, ನಾ ಮಾಡಿರ್ತಕ್ಕಂಥ ಕೃತ್ಯ ನಮ್ಮ ತಾಯಿಗೂ ಗೊತ್ತಾಯ್ತಲ್ಲ, ನಮ್ಮ ತಾಯಿನ ಊರಾಗ ಹೋಗಿ ಹೇಳ್ತಾಳಲ್ಲ ಅಂಥೇಳಿ 9 ತಿಂಗಳು ಹೊತ್ತು ಜೋಪಾನ ಮಾಡಿರ್ತಕ್ಕಂಥ ತಾಯಿನೂ ಅನ್ನದೇ ಅದೇ ಪಟ್ಟಿಯಿಂದ ತನ್ನ ತಾಯಿಯ ತಲೆಯನ್ನು ಕಟ್ಟನೆ ಕಡಿದು ಬಿಟ್ಟ. ಆವಾಗ ಆ ತಾಯಿ ಅಂತಾಳ, ಕಣ್ಣೀರು ಸುರಿಸ್ಕೊಂತ, ತಮ್ಮ ನಾನು ನಿಮ್ಮ ಇಬ್ಬರನ್ನ ಕಣ್ಣಂತ ತಿಳಿದಿದ್ದಲ್ಲಪ್ಪ, ನಾನು ಒಂದು ದಿನವೂ ಕೂಡ ನೀ ದೊಡ್ಡ ಇದ್ದೀನಿ ಸಣ್ಣ ಇದ್ದಿ ಅಂತ ನಾನು ಯಾವ ಕಾರಣಕ್ಕೂ ಭೇದ ಭಾವ ಮಾಡಿಲ್ಲಪ್ಪ. ನೀನು ಹೀಗೆ ಯಾಕೆ ಮಾಡಿದೆಪ್ಪ? ತಾಯಿ ಕಣ್ಣಿಗೆ ನಾಚಿಕೆ ಇಲ್ಲ, ಅಂಗಾಲಿಗೆ ಹೇಸಿಕಿಲ್ಲ ಅಂತ ತಾಯಿ ಮಾತಿನಂತೆ ತಾಯಿ ಕಣ್ಣೀರು ಹಾಕಂತ, ತಮ್ಮ ಒಂದು ಮಾತು ನೀ ಹೇಳ್ತೀವಿ ಅಂತಂದ್ರೆ ಸಂಪೂರ್ಣ ಆಸ್ತಿ ನಾ ಎಲ್ಲ ನಿಲುಪಾದಿ ಮಾಡ್ತಿದ್ದಲ್ಲಪ್ಪ. ರಕ್ತ ಹಂಚಿಕೊಂಡು ಹುಟ್ಟಿರ್ತಕ್ಕಂಥ ನಿನ್ನ ತಮ್ಮನನ್ನ ಬಂದು ಎಂಥದ್ದು ಯಾಕೆ ಮಾಡಿದೆಪ್ಪ ಅಂತ ಕಣ್ಣೀರು ಸುರಿಸ್ಕೊಂತ ತಾಯಿ ಅಂತಾಳ, ಮಗನೇ ನಮಗಂತೂ ಆಯ್ತು ಹೋಯ್ತು, ಜಗತ್ತಿನೊಳಗೆ ನೀನಾದ್ರೂ ಸುಖದಿಂದಿರುವಪ್ಪ ಅಂತ ತಾಯಿ ತನ್ನ ಪ್ರಾಣವನ್ನ ಬಿಡ್ತಾಳ. ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಈ ಜಗದಲ್ಲಿ ತಾನೋ, ಹಳೆದ ತಾಯಿಯನ್ನು ಕಳ್ಕೊಂಡ ಮೇಲ ಮತ್ತೆ ಬರುವಳೇನು ತಮ್ಮ ಮರಳಿ ಸಿಗುವಳೇನೋ. ಅದಕ್ಕೆ ದುಃಖ ಆಗಿ ತಾಯಿ ಕಣ್ಣನ್ನು ಮುಚ್ತಾಳ. ಮುಚ್ಚಿದ ಕೂಡಲೇನೆ ಆವಾಗ ಮನುಷ್ಯಗೆ ಕೇಳ ಅನಿಸ್ತದ, ಆದ್ರೆ ದುಡ್ಡಿನ ಮ್ಯಾಗಿನ ಮೋಹಕ್ಕಾಗಿ ಈ ಬಂಗಾರ ಹೆಂಗೆ ಒಯ್ಬೇಕು, ಕತ್ಲಿ ಆಗೋ ತನಕ ಹಂಗ ಕುಂತ ಲಕ್ಷದ ತಗೋರಿ. ಯಾರ್ದಾರ ಹರಾಮ್ ನೀವು ದುಡ್ಡು ತಿಂದ್ರಿ ಅಂದ್ರೆ, ಯಾರ್ದಾರ ನೀವು ಹರಾಮ್
ರೊಕ್ಕ ತಿಂದ್ರಿ ಅಂತಂದ್ರೆ ಅವ್ರ ಮನ್ಯಾಗ ಹೋಗಿ ಕಸ ಹೊಡೆದು ಬರ್ಬೇಕಾಗ್ತದೆ ಲಕ್ಷದಾಗ ತಗೋರಿ. ಯಾರಿನ ಪುಕ್ಕಟ್ಟಿಯಾಗಿ ತಿನ್ನಬೇಡದು. ಅದಕ್ಕೆ ನಮ್ಮ ಅಪ್ಪವ್ರು ಹೇಳ್ತಿದ್ರು, ಭಕ್ತರ ಮನೆಗೆ ಹೋಗಿ ಪಾತ್ಪೂಜೆ ಮಾಡ್ಕೊಂಡು ಉಂಡು ದಕ್ಷಿಣ ತಗೊಂಡು ಬರಬೇಡ್ರಪ್ಪ. ಅವ್ರ ಮನ್ಯಾಗ ಹೋಗಿ ಪಾತ್ಪೂಜೆ ಮಾಡಿ ದಕ್ಷಿಣ ತಗೊಂಡು ಬರುವಾಗ ಅವ್ರಿಗೆ ನಾಲ್ಕು ಜ್ಞಾನದ ಉಪದೇಶ ಮಾಡಬೇಡಿ, ಜ್ಞಾನದ ಉಪದೇಶ ಮಾಡಬೇಡಿ. ಧರ್ಮದ ನೀತಿಯ ಆಚಾರ ವಿಚಾರದಂತಹ ನುಡಿಮಂತಗಳನ್ನು ಅವರನ್ನು ಹೇಳಿ ಬರಿದ್ರಿ ಅಂತಂದ್ರೆ ಅವರು ನಿಮಗೆ ಊಟ ಮಾಡಿಸಿ ದಕ್ಷಿಣ ಕೊಟ್ಟಿದ್ದಕ್ಕೂ ಅದಕ್ಕೆ ಸಮಾನ ಆಗ್ತದ. ನೀವು ಹಂಗ ಊಟ ಮಾಡಿ ಹಂಗ ಎದ್ದು ಬಂದ್ರಿ ಅಂತಂದ್ರೆ ಅವ್ರ ಋಣದೊಳಗೆ ನೀವು ಬೀಳ್ಬೇಕಾಗ್ತದ ಅಂತ ನಮ್ಮ ಅಪ್ಪರು ಹೇಳ್ತಿದ್ರು. ಹಾಗಾಗಿ ಆತ ಇದನ್ನು ಸಂಪರ್ಕ ನಾವು ಹೆಂಗೆ ತಗೊಂಡು ಹೋಗ್ಬೇಕು ಅಂತ ವಿಚಾರ ಮಾಡಿ ರಾತ್ರಿ ಏನದ ಕಂಬಳಿ ತಗೊಂಡು ಅದನ್ನು ತಗೊಂಡು ಹೊಂಟ ಮಧ್ಯರಾತ್ರಿ 1 ಗಂಟೆ ಸಮಯ 4 ಮಂದಿ ಕಳ್ಳರು ಬಂದರು. 4 ಮಂದಿ ಕಳ್ಳರು ಬಂದು ಕೂಡಲೇ ಅವಾಗ ಏನಾಯ್ತು ಅಂತ ಕೇಳಿದ್ರೆ, ಅಯ್ಯೋ ಎದುರು ಹೊಂಟಿದ್ದಾರೆ ಹಂಡ್ಯ ತಗೊಂಡು. ಅವಾಗ ಕೇಳಿದೆ, ಅದ್ರಾಗ ಏನವರು ಅಂತ ಕೇಳ್ದ. ಕಳ್ಳರು ಕೇಳಿದ್ಮೇಲೆ ಅವ ಹೇಳ್ದ, ನೋಡ್ರಿ ನಮ್ಮ ಮನೆಯವ್ರದ್ದು ಬಾಣ್ತಾನಾಗ್ಯದ, ನೀರು ತೊಗೊಂಡು ಹೊಂಟಿಲ್ಲ. ಭಾಳ ಚಲೋ ಆಯ್ತು, ನಮ್ಗೆ ನೀರಡಿಕಾಗ್ಯದ, ನೀರು ಕೊಡು, ಲಕ್ಷದಾಗ ತಗೋರಿ. ನಾವು ಯಾವ್ದಾರೆ ಅನ್ಯಾಯ ಮಾಡಿ ಅತ್ಯಾಚಾರ ಮಾಡಿ ದೊಡ್ಡ ನಾವು ಕಿತ್ಕೊಂಡೇವು ಅಂತಂದ್ರೆ ಸಾಯುವರಿ ತನಕ ನಿಮ್ಗೆ ಎಂದು ಸುಖ ಸಿಗಂಗಿಲ್ಲ, ಎಂದು ಸುಖ ಸಿಗಂಗಿಲ್ಲ. ಹಾಗಾಗಿ ನೀರು ತಗೊಂಡು ಹೊಂಟೀನಿ ಅಂದುಕೊಂಡೇ ನೀರು ಕುಡಿತೇವು ಅಂತ ಹೇಳ್ಕೊಂಡೆ ಹಂಡೆ ಕೆಳಗಿಳಿಸ್ತಾರ, ನೋಡ್ತಾರ, ಬಂಗಾರ ಕಾಣ್ತಾರೆ. ನಮಗೆ ಸುಳ್ಳು ಹೇಳ್ತಾ ನೀರಂತ ಹೇಳ್ತಿಸಿದ್ರೆ ಬಂಗಾರ ಅಂತ 4 ಜನ ಕಾಂತಿ ಏನು ಮಾಡ್ತಾರ, ಅವ್ನಿಗೆ ಕನಕ ಬಡ್ದಂಗೆ ಬಡ್ದು ಅವ್ನ ಪ್ರಾಣವನ್ನು ಜೀವ ಹೊಡೆದ್ರು ಸುಖ ಸಿಗ್ತಾರೆ. ಈ ಬಂಗಾರಕ್ಕಾಗಿ ಹೊತ್ತು ಸಾಕಿರ್ತಕ್ಕಂಥ ತಾಯಿಯನ್ನ ಕೊಂದಿ, ರಕ್ತ ಹಂಚ್ಕೊಂಡು ಹೊಟ್ಟಿರ್ತಕ್ಕಂಥ ತಮ್ಮನನ್ನ ಕೊಂದಿ. ಮೂರ್ಖ, ವಿಚಾರ ಮಾಡಲಿಲ್ಲ. ರೊಕ್ಕಿಗಾಗಿ, ಸಂಪತ್ತಿಗಾಗಿ, ಆಶಕ್ಕಾಗಿ, ಎಲ್ಲ ನನಗೇ ಆಗಲಿ ಅನ್ನುವಂಥ ದುರಾಸೆಗಾಗಿ ಲಕ್ಷದ ಆ 4 ಮಂದಿ ತಗೊಂಡವರಾದ್ರೂ ಕೂಡ ಸುಖದಿಂದ ಇರ್ತಾರೇನೋ? ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಆ 4 ಮಂದಿ ತಗೊಂಡು ಅದನ್ನು ಹಂಚ್ಕೋಬೇಕು ಅಂತ ವಿಚಾರ ಮಾಡಿದ್ರು. ಇಲ್ಲ, ಮುಂಜಾನೆ ಹಂಚ್ಕೊಳ್ಳಾರಿ ಅಂತಂದ್ರಿ. ಯಾಕಾಗಲಿ? ಅದ್ರಾಗ ಏನದ, ಇಬ್ಬರಿಗೆ ಇಲ್ಲೇ ಬಿಟ್ಟು ಇಬ್ಬರು ಊರಾಗ ಹೋದ್ರು. ನೀವಿಬ್ರು ಊರಾಗ ಹೋಗ್ರಿ, ಊರಾಗ ಹೋಗಿ ನೀವು ನಾಷ್ಟ ಮಾಡಿ ನಮಗಿಷ್ಟು ನಾಷ್ಟ ತಗೊಂಡು ಬರ್ರಿ ಅಂತ ಹೇಳಿದ್ರು. ಹೇಳಿದ ಕೂಡಲೇ ಆವಾಗ ಇವರಿಬ್ಬರು ಊರಾಗ ಹೋದ್ರು. ಇಬ್ಬರು ಹಂಡ್ಯ ಕಾಯ್ಕೊಂತ ಕುಂತರು. ಹಂಡ್ಯ ಕಾಯ್ಕೋತ ಕುಂತವ್ರಂತಾರ, ಈ ಪಾಲ 2 ಮಾಡಾರಿ, 4 ಬೇಡ. ಅವ ಅಂತಾನ, ನಾವು 4 ಮಂದಿ ಇದ್ದೇವೆ, 2 ಪಾಲು ಹ್ಯಾಂಗೆ ಮಾಡೋಕ್ಕಾಗ್ತದ ನೋಡು. ಅವರಿಬ್ರು ಬಂದ ಕೂಡಲೇ ಅವರಿಗೆ ನೀರು ತರಾಕ ಬಾಯಾಗ ಕಳ್ಸಾರಿ. ಅವ್ರ ಬಾಯಾಗ ಹೋದ ಕೂಡಲೇ ಮ್ಯಾಗಿನ ಎತ್ತಿ ಕಲ್ಲು ಒಕಾಟಾರಿ. ಅವರಿಬ್ರು ಸಾಯ್ತಾರ, ನಾವಿಬ್ರು ಬಂಗಾರ ಹಂಚ್ಕೊಳ್ಳಾರಿ ಅಂದ. ಭಾಳ ಚಲೋ ಅದ ನೋಡಿ ನಿನ್ ತೆರಿ ಅಂತಂದ್ರು. ಅಂದು ಕೂಡಲೇ ಆವಾಗ ಯವ್ವ ಮಾತು ಸರಿಸ್ಬೇಡ್ರಿ, ನೀವೇ ಸರಿ ಸಾಕು, ನೀವೇ ಸರಿ, ಯಾಕೆ ಟೈಮ್ ಸ್ವಲ್ಪ. ಅದಕ್ಕೆ ಹಾಗಾಗಿ ಇವರಿಬ್ರು ಊರಾಗ ಹೋಗಿದ್ರಲ್ರಿ, ಇಬ್ಬರು ಹೊಡ್ಕೊಂಬ ನಾಷ್ಟ ಮಾಡ್ಕೋತ ಅವ್ರು ಮಾತಾಡೋದಿದ್ರು. ನೋಡು, ಇದು ಇಬ್ಬರೇ ಪಾಲ ಮಾಡಾರಿ, 4 ಮಂದಿ ಬೇಡ. ಹಂಗೆ ಆಗ್ತದೆ, ನಾವು 4 ಮಂದಿ ಇದ್ದೇವಲ್ಲ ಅಂತ. ಈಗ ನಾವು ನಾಷ್ಟ ಮಾಡ್ಕೊಂಡು ಹೋಗಾರಿ. ಹೋಗಿ ನಾಷ್ಟಾದಾಗ ಅವರಿಗಿಟ್ಟು ಜೇನುತುಪ್ಪ ಬರ್ಸಾಕತ್ತೆ. ಜೇನುತುಪ್ಪ ಅಂದ್ರೆ ವಿಷ ಹಾಕೊಂಡು ಹೋಗಾರಿ. ಅವ್ರು ತಿಂತಾರ, ಸಾಯ್ತಾರ, ನಾವಿಬ್ರು ಹಂಚ್ಕೊಳ್ಳಾರಿ ಅಂತ. ಎಂಥ ದುರ್ಬುದ್ಧಿ ರೀ, ಮನುಷ್ಯನ ಬುದ್ಧಿ ಎಂಥ ತಿಳಿದ್ರು. ಆವಾಗ ಇವರಿಬ್ರು ನಾಷ್ಟ ತಗೊಂಡು ಬಂದ್ರು. ಖುಷಿ ನಕ್ಕೋತ ಇವರಿಬ್ರು ಖುಷಿ ಕುಂತಾರ. ಯಾಕ ಎಡ್ಡೆ ಫಲ ಮಾಡೋದು? ಆವಾಗ ಅಂದ್ರು, ತಮ್ಮ ನಾಷ್ಟ ತಂದಿನಿ, ನಾಷ್ಟ ಮಾಡಿ. ಆಯ್ತಪ್ಪ, ನಾಷ್ಟ ಮಾಡ್ತೇವೆ, ಕುಡಿಯಾಕ ನೀರು ತೊಗೊಂಡು ಬನ್ನಿ. ಇಬ್ಬರು ಬಾಯಾಗ ಇಳಿದು ಅಂದ್ಕೊಡೇನೆ. ಇವ್ರು ಖುಷಿದಾಗ ಕೊಡ್ಕೋತ ಬಾಯಾಗ ಇಳಿದ್ರು. ಮ್ಯಾಗ ಇಬ್ರು ನಿಂತು 2 ಕಲ್ಲು ಒಗದ್ರು. ಇಬ್ಬರು ತಲೆ ಒಡಿಕ ಬಾಯಾಗ ಸತ್ತವು. ಇವರಿಬ್ರು ಏನು ಮ್ಯಾಗ ಎತ್ತರಲ್ಲ, ಅವ್ರು ಆರಾಮ್ ನೋಡಪ್ಪ, ಆರಾಮ್ ನಾಷ್ಟ ಮಾಡಾರಿ, ಸಾವಕಾಶ ಹಂಚ್ಕೊಳ್ಳಾರಿ ಅಂತ ಇಬ್ಬರು ನಾಷ್ಟ ಮಾಡಿದ್ರು. ಮನ್ಕೊಂಡೇ ಬಿಟ್ರು. ಆವಾಗ ನಗನಗತ್ತು ಯಾರು ಗೊತ್ತೇನ್ರಿ? ಆ ಬಂಗಾರ ನಿಧಿ. ನೀವು ಅಷ್ಟು ಮಂದಿ ಕಲ್ತು ನನ್ನ ಜೀವ ಹೊಡೆದಿದ್ರಲ್ಲ, ನಿಮಗೆ ಜೀವ ಹೊಡೆಯುವ ಸಲುವಾಗಿ ನಾ ಬಂದೀನಿ ಅಂತ ನಕ್ಕೋ ತಂದು ಎಲ್ಲಿತ್ತಲ್ಲ ಅಲ್ಲಿಗೆ ಹೋಗು ಕುಂತು. ಹಾಗಾಗಿ ಏನದ, ಅಂಥ ಮನುಷ್ಯ ನಾವು ಆಶೆಯನ್ನು ಮಾಡಬೇಕು. ಅದಕ್ಕೆ ನಾವು
ಅತಿ ಆಸೆ ಆಯ್ತು ಅಂತಂದ್ರೆ ಏನಾಗ್ತದ ಅಂತ ಕೇಳಿದ್ರೆ ದುಃಖಕ್ಕೆ ಕಾರಣ ಆಗ್ತದ, ಸುಖ ಶಾಂತಿ ಸಮಾಧಾನ ಸಿಗಲ್ಲ. ಹಾಗಾಗಿ ಮಹಿಷಾಸುರನ ಸೈನ್ಯ ಜೊತೆಗೆ ಯಾರು ಬಂದದ್ದು? ಈ ಋಷಿಲೋಮ ಬಂದ. ಋಷಿಲೋಮ ಬಂದ ಕೂಡಲೇ ಆವಾಗ ದೇವಿಗೂ ಯಾವ ಋಷಿಲೋಮನಿಗೂ ಭಯಂಕರವಾಗಿರ್ತಕ್ಕಂತಹ ಯುದ್ಧವನ್ನು ನಡೆಯುವಂತಹ ಸಂದರ್ಭದೊಳಗ ಲಕ್ಷ್ಯದಲ್ಲಿ ತಗೋರಿ, ನಾವು ನೀತಿ ಧರ್ಮ ಆಚಾರ ವಿಚಾರಗಳನ್ನು ನಡಿಬೇಕು. ನಾವು ಯಾವಾಗಲೂ ಧರ್ಮದಿಂದ ನಡೆಯಕ್ಕೆ ಕಲಿಬೇಕು. ದಾನ ಧರ್ಮ ಪರೋಪಕಾರ ನಮ್ಮ ಮನುಷ್ಯನಾಗಿ ಹುಟ್ಟಿ ಬಂದ ಬಳಿಕ ಎಷ್ಟಾದರೂ ಎಷ್ಟು ನಾವು ಧರ್ಮವನ್ನು ದಾನವನ್ನು ಮಾಡಲೇಬೇಕು, ಧರ್ಮದಿಂದ ನಡಿಲೇಬೇಕು, ಆಚಾರ ವಿಚಾರವನ್ನು ನಡಿಲೇಬೇಕು. ನಾವು ಧರ್ಮದಿಂದ ನಡಿಲಿಲ್ಲ ಅಂತಂದ್ರೆ ತತ್ವ ಕಲಿಯಬೇಕು, ತತ್ವದ ಅರ್ಥ ತಿಳಿಬೇಕು. ತತ್ವಬಲ್ಲ ಮಹಾಜ್ಞಾನಿಯ ಕೂಡ, ತತ್ವಬಲ್ಲ ಮಹಾಜ್ಞಾನಿಯ ಕೂಡ ಕತ್ತಿಹಂಗ ಬ್ರಹ್ಮತ್ತಿರಬೇಕು, ಮೂಕನಾಗಬೇಕು, ಜಗದು ರಾಜಾಗಿರಬೇಕು, ಮೂಕನಾಗಬೇಕು, ಜಗದು ರಾಜಾಗಿರಬೇಕು. ಕಾಕಬುದ್ಧಿ ಕಡೆಗಾಯಿಸಲಾರದೆ, ಕಾಕಬುದ್ಧಿ ಕಡೆಗಾಯಿಸಲಾರದೆ, ಲೋಕದ ತತ್ವ ಕಲಿಯಬೇಕು, ತತ್ವ ಕಲಿಯಬೇಕು, ತತ್ವಬಲ್ಲ ಮಹಾಜ್ಞಾನಿ, ತತ್ವಬಲ್ಲ ಆಸೆ ಅಳಿಯಬೇಕು, ಮನಸ್ಸಿನ ಹೇಸಿಗೆ ಕಲಿಬೇಕು. ಆಸೆ ಅಳಿಯಬೇಕು, ಮನಸ್ಸಿನ ಹೇಸಿಗೆ ಕಲಿಬೇಕು. ಆಸೆ ಅಳಿದು ಮನ ಹೇಸಿಗೆ ಕಲಿಬೇಕು, ಆಸೆ ಅಳಿದು ಮನ ಹೇಸಿಗೆ ಕಲಿಬೇಕು. ತಾಯಿ ಜಗಜ್ಜನನಿ ಶಾಂಭವಿ ಮಾತಾ ಕಿ. ಅದಕ್ಕೆ ಅಂತಹ ಋಷಿಲೋಮನ ಜೊತೆಗೆ ತಾಯಿಗೂ ಭಯಂಕರವಾಗಿರ್ತಕ್ಕಂಥ ಯುದ್ಧವನ್ನು ನಡೀತದೆ. ಯುದ್ಧವನ್ನು ನಡೆಯುವಂತಹ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸೈನ್ಯರು ಸಾಕಷ್ಟು ಸೈನ್ಯವನ್ನು ಸಂಹಾರ ಮಾಡ್ತಾರೆ. ಬಹಳ ತನಕ ಯುದ್ಧವನ್ನು ನಡೀತದ. ಒಂದು ದಿನ ಅಲ್ಲ, 2 ದಿನ ಅಲ್ಲ, 8-9 ದಿವಸಗಳ ಪರ್ಯಂತರವಾಗಿ ತಾಯಿ ಜಗಜ್ಜನಿಯು ಆ ಋಷಿಲೋಮನ ಜೊತೆಯಲ್ಲಿ ಯುದ್ಧವನ್ನು ನಡೀತಾ ಬಂದಾಗ ತಾಯಿ ಜಗಜ್ಜನನಿ ಜಗನ್ನಾಥ ಕೃಪಾಮಯು ಭಯಂಕರವಾಗಿರ್ತಕ್ಕಂಥ ಸಿಟ್ಟವನ್ನು ಬಂದಾಗ ಆವಾಗ ಆ ತಾಯಿ ಜಗಜ್ಜನನಿಯು ವೈರಾಗ್ಯ ಅನ್ನುವಂತಹ
ಮಹಿಷಾಸುರನನ್ನ ಸಂಹಾರ ಮಾಡಿದಳೆ. ಜಗಜ್ಜನನಿ ಶಾಂಭವಿ ಮಾತಾ ಕೀ. ದಯಮಾಡಿ ಮಾತೆಯರು ಆದಷ್ಟು ಮುಂದೆ ಸರಿದು ಕೊಡ್ಕೋಬೇಕು. ಆವಾಗ ಬಹಳಷ್ಟು ಹಿಂದೂ ಜನರಿಗೆ ಅವಕಾಶ ಇಲ್ಲ, ಸ್ಥಳಾವಕಾಶದ ಕೊರತೆ ಆಗಿದೆ. ದಯಮಾಡಿ ಅಲ್ಲಿ ಕುಳಿತಿರ್ತಕ್ಕಂಥ ಹಿರಿಯರಿಗೆ ನಾವು ಕ್ಷಮಾಪಣೆ ಕೇಳ್ತಾ ಇದ್ದೀವಿ. ಪುರುಷ ಭಕ್ತಾದಿಗಳು ದಯಮಾಡಿ ತಮ್ಮ ಜಾಗ ಖಾಲಿ ಮಾಡಬೇಕು. ತಮ್ಮ ಕ್ಷಮೆ ಕೇಳ್ತಾ ಇದ್ದೀವಿ. ಜಾಗ ಖಾಲಿ ಮಾಡಿ. ಜಾಗ ಅವನ ಜೊತೆಯಾಗಿ ಬಂದಿರ್ತಕ್ಕಂಥ ಮಾತು ಸರಿಸಬೇಡ್ರಿ, ಮಾತು ಸರಿಸಬೇಡ್ರಿ. ಮೌನವಾಗಿ ಮುಂದೆ ಸರಿಬೇಕು, ಮಾತಾಡಬೇಡ್ರಿ. ಮೌನವಾಗಿ ಮುಂದೆ ಸರಿರಿ ಅಂದ್ರೆ ಈ ಪ್ರವಚನಕ್ಕೆ ತೊಂದರೆ ಆಗ್ತಾ ಇದೆ. ಅದಕ್ಕೆ ಈ ರಶಿಲೋಮನನ್ನು ತಾಯಿ ಜಗನ್ನಾಥ ಸಂಹಾರ ಮಾಡಿದಾಗ ಅವನ ಮಿತ್ರನಾಗಿರ್ತಕ್ಕಂಥ ಋತಗ್ರನಿಗೆ ಭಯಂಕರವಾಗಿರ್ತಕ್ಕಂಥ ಕೋಪವನ್ನು ಬರ್ತದೆ. ಅಯ್ಯೋ, ನನ್ನ ಮಿತ್ರನಾಗಿರ್ತಕ್ಕಂಥ ರಶಿಲೋಮನನ್ನ ಸಂಹಾರ ಮಾಡಿದಳಲ್ಲ, ಯಾರಿಗೆ ಎಂಥವಳಿಗಳು ಅಂತ ಆಕೆ ಸಮೀಪ ಬರ್ತಾನ. ಯಾರು ಗೊತ್ತಾ? ಋತಗ್ರ ಅಂತ ನೋಡ್ತಾನ. ಸಿಟ್ಟಿನಿಂದ ಕೆಂಪಾಗಿರ್ತಕ್ಕಂಥ ಕಣ್ಣುಳ್ಳವನಾಗಿರ್ತಕ್ಕಂಥ ಋತಗ್ರನು ಆಕೆಯನ್ನು ನೋಡಿ, ಯಾರು ನೀನು, ಯಾರು ನೀನು, ಇಲ್ಲೇಕೆ ಬಂದಿರುವೆ? ನಿನಗೆ ದೇವತೆಗಳಿಗೆ ಏನು ಹೆಸರಿದೆ? ನಿನಗೆ ದೇವತೆಗಳಿಗೆ ಯಾವ ಸಂಬಂಧ? ನಮ್ಮ ಅಸುರರನ್ನು ಏತಕ್ಕೆ ಕೊಂದೆ? ಎಲ್ಲವನ್ನು ನಮಗೆ ತಿಳಿಸಿ ಹೇಳು ಅಂತ ಋತಗ್ರನು ದೇವಿಯನ್ನು ಮಾತಾಡಿಸ್ತಾನೆ. ಆವಾಗ ತಾಯಿ ಜಗಜ್ಜನನಿ ಅಂತಾಳ, ಋತಗ್ರ ಕೇಳಾಕತ್ತೀನಿ ಅಂತಂದ್ರೊಳಗೆ ಹೇಳ್ತೀನಿ ಕೇಳು. ನನಗ ಜಗದಂಬೆ ಅಂತಾರ, ಪಾರ್ವತಿ ಅಂತಾರ, ದೇವಿ ಅಂತಾರ, ಕರುಣಾಮಯಿ ಅಂತ ಕರೀತಾರ ಅಂತ ಹೇಳಿ ಕೂಡಲೇನೆ ನನಗ ದೇವತೆಗಳಿಗೂ ಏನು ಸಂಬಂಧ ಅಂತ ಕೇಳಿದಲ್ಲ. ದೇವತೆಗಳಿಗೂ ನನಗೂ ತಾಯಿ ಮಕ್ಕಳ ಸಂಬಂಧ. ಮತ್ತೆ ನಿಮ್ಮ ರಕ್ಕಸರನ್ನೆಲ್ಲ ಯಾಕೆ ಸಂಹಾರ ಮಾಡಿದ್ದೇನೆ ಅಂತ ಕೇಳಿದ್ರ, ನನ್ನ ಮಕ್ಕಳಿಗೆ ನೀವು ತ್ರಾಸ ಕೊಡೋದ್ರಲ್ಲಿಂದ ನನ್ನ ಮಕ್ಕಳ ಜೊತೆಯಲ್ಲಿ ನೀವು ಭಯಂಕರವಾಗಿರ್ತಕ್ಕಂಥ ಕ್ರೂರ ರೀತಿಯಿಂದ ನಡೆದುಕೊಂಡಿದ್ದಕ್ಕಾಗಿ ನನ್ನ ಮಕ್ಕಳು ನಿಮ್ಮ ಸಂಹಾರದ ಸಲುವಾಗಿ ಜಗನ್ಮಾತೆ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾರ ಅಂತ ತಾಯಿ ಜಗನ್ಮಾತೆಯು ಋತಗ್ರನನ್ನ ಹೇಳ್ತಾರೆ. ಆವಾಗ ಆ ಋತಗ್ರನ ಜೊತೆಯಲ್ಲಿ ಭಯಂಕರವಾಗಿರ್ತಕ್ಕಂತಹ ಯುದ್ಧವನ್ನ ಪ್ರಾರಂಭ ಆಗ್ತದೆ. ಆ ಕಡೆ ಜಗನ್ಮಾತೆಯು ಬಾಣನ್ನ ಬಿಡ್ತಾಳ, ಈ ಕಡೆ ಋತಗ್ರನು ಕೂಡ ಬಾಣ ಬಿಡ್ತಾಳ. ಎಂದೇ ಸಮನಾಗಿ ಯುದ್ಧವನ್ನ ನಡೀತದ. ಋತಗ್ರ ಅಂತ ಕೇಳಿದ್ರೆ ಯಾರು ಅಂತ ಕೇಳಿದ್ರ ಕೋಪ. ಲಕ್ಷದ ತಗೋರಿ, ಕೋಪ ಅಂತಂದ್ರೆ ಏನು? ಸಿಟ್ಟ 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 ಸಿಟ್ಟ. ಲಕ್ಷದಾಗ ತಗೋರಿ, ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟೆವು ಅಂತಂದ್ರೆ ಜೀವನ ಯಾರು ಹಾಳಾಗ್ತದ್ರಿ? ನಮ್ಮದ ಜೀವನ ಹಾಳಾಗ್ತದೆ, ನಮ್ಮದು ಜೀವನ. ಸಿಟ್ಟಿನ್ಯಾಗ ಕೊಯ್ದ ಮೂಗು ಸಿಟ್ಟು ಶಾಂತ ಆದೊಳಕ ಮತ್ತೆ ಮೂಗು ಬರ್ತದೆ ಅಂದ್ರೆ ಬರಂಗಿಲ್ಲ. ನಾವು ಅಪ್ಪರೊಂದು ಕತೆ ಹೇಳ್ತಿದ್ರು ಸಾಣ. ಯಾವಾಗ ಒಬ್ಬ ಹೆಣ್ಮಗಳು ಉಳ್ಳಾಗಡ್ಡಿ ಕೊಯ್ಲಿಗಿದ್ರು ಅಂತ, ಕೊಯ್ಯುವಂಥ ಸಂದರ್ಭದಲ್ಲೂ ಒಂದು ಎರಡು ಮಣ ಆ ಕಡೆ ಈ ಕಡೆ ಹಾರ್ಕೊಂತ ಮೂಗಿನ ಹಾಕ್ಬಿಡ್ತಿದ್ವು ಅಂತ. ಅವಾಗಕ್ಕೆ ಹೆಣ್ಮಗಳಿಂದ, ಏ ಮಣ ಗೊತ್ತಾಗ್ತದೆ ನಿನಗ? ನನ್ನ ಕೈಯಾಗ ಏನದ ಅಂತ ತಿಳ್ಕೊಂಡಿದ್ದೀನಿ, ಚಾಕೋದ ಇಲ್ಲಿ ನೋಡಿ ನಾವು. ಅದಕ್ಕೇನು ಗೊತ್ತಾಗಬೇಕು, ನನಗೇನು ತಿಳಿತದ? ಹಾಂ ಅಂದುಕೊಂಡೇನೆ ಅವಾಗ ಅದು ಮಣ ಹಾರ್ತಿತ್ತು ಮತ್ಕೊಂಡಿರ್ತಿತ್ತು, ಹಾರ್ತಿತ್ತು ಮತ್ಕೊಂಡಿರ್ತಿತ್ತು. ಭಾಳ ಸಿಟ್ಟು ಬಂತು ಈಕಿಗೆ. ಸಿಟ್ಟು ಬಂದು, ಏ ಮಣ ನೋಡ್ತಿಲ್ಲ, ನನ್ನ ಕೈಯಾಗ ತಲ್ಲ ಚಾಕೋದ ನೋಡು, ಮತ್ತೆ ನೀ ಏನು ಹೋಗಲಿಲ್ಲ ಅಂದ್ರೆ ನೀನು ತಲೆಗೆ ಕಡಿಕೆ ನೋಡು ಅಂತ ಹೇಳ್ತೀನಿ ರೀ. ಸಿಟ್ಟಿಗೆ ಅದು ಹೇಳೋದು ಕುಂಡ್ರದು ಮಾಡೋದು ಭಯಂಕರ ಸಿಟ್ಟು ಬತ್ತು. ಹೇಳ್ತೀನಿ ರೀ, ಆ ಕೈಲನ್ನು ಚಾಕು ತೊಗೊಂಡು ಕಟ್ಟನೆ ಹೊಡೆದ ನಣ ಹಾರೈತಿ ಮೂಕಡ್ಕೊಂಡ್ಬಿಟ್ಟು ಅದು ಚಾಲು ಮಾಡು. ಏಯವ್ವ ಸುಮ್ಮನೆ ನಾ ಹೊಡೆದಲ್ಲೇ ನಾನು ಮೂಗು ಕಡ್ಕೊಂಡು ಬಿಟ್ಟು ಅಳುಕು ಚಾಲು ಮಾಡೋದು. ಮತ್ತು ಈ ಹೇಳಿ ಶಾಂತ ಆದ ಒಳಗೆ ಮತ್ತೆ ಮೂಗು ಹತ್ಕೊಳಕ್ಕೆ ಬರ್ತದೇನ್ರಿ? ಬರಂಗಿಲ್ಲ. ಹಾಗಾಗಿ ಸಿಟ್ಟಿನಾಗ ಕೊಯ್ದ ಮೂಗು ಶಾಂತ ಆದ ಒಳಗೆ ಬರಂಗಿಲ್ಲ. ಅದಕ್ಕೆ ಸಮಾಧಾನದಿಂದ ಇರಾಕ ಕಲಿಬೇಕು. ಸಂಸಾರದೊಳಗೆ ಹೆಣ್ಣು ಮಕ್ಕಳಾದವರು ಹೆಂಗಿರಬೇಕು ಅಂತಂದ್ರೆ ಶಾಂತಿ ಖಡ್ಗವನ್ನು ಯಾರು ಹಿಡಿದಿರ್ತಾರ ಅಂತಹ ಮನೆಯೇ ಇವತ್ತು ನನ್ನ ಗೋಕುಲ ಆಗ್ತದ ಅಂತ ಅಕ್ಕ ಮಹಾದೇವಿ ಹೇಳ. ಅಕ್ಕ ಮಹಾದೇವಿ
ಅದಕ್ಕಾಗಿ ಸಂಸಾರದ ಕಣ್ಣು ಗಂಡ ಅಂತ ಅನ್ನಂಗಿಲ್ಲ. ಏನಂತಾರೆ? ಸಂಸಾರದ ಕಣ್ಣು ಹೆಣ್ಣು ಮಾತಿ ಜಗನ್ಮಾತಿ. ಹೆಂಗ ಇರಬೇಕು ಅಂದ್ರೆ ಸಮಾಧಾನದಿಂದ ಇರಬೇಕು. ಅವ ಹಿಂಗ ಡ್ಯೂಟಿಗೆ ಹೋಗಿದ್ದ, 1 ತಿಂಗಳ ಪಗಾರ ಬಂದಿತ್ತು 1 ಲಕ್ಷ ರೂಪಾಯಿ. ಖುಷಿ 1 ತಿಂಗಳ ಪಗಾರ ಬಂದಿತ್ತು 1 ಲಕ್ಷ ರೂಪಾಯಿ. 3 ವರ್ಷದ ಮಗ 3 ವರ್ಷದ ಮಗ ಆಡ್ಕೊಂತ ಅಪ್ಪನ ಮನೆಯಾಗ ಬಂದು ಕೂಡಲೇ ಅಪ್ಪ ಪಗಾರ ತಂದಿದ್ದ ಗೊತ್ತಲ್ಲಿ 1 ಲಕ್ಷ ರೂಪಾಯಿ ಪಗಾರ ತಂದಿದ್ದ. ಅವು ಅವ್ರ ಮುಂದೆ ಕೊಟ್ಟು ರೊಟ್ಟಿ ಬಿಡ್ತಿದ್ರು. ಆವಾಗ ಏನದ, ಆ ಹುಡುಗ ಬಂದು ಕೂಡಲೇ ಬಾರ ನನ್ನ ಮಗನೇ ಅಂತ ಮುದ್ದಾಡ ಒಂದು ಚಾಕ್ಲೇಟ್ ಕೊಟ್ಟ. ಏನ್ ಮಾಡ್ದ? 1 ಲಕ್ಷ ರೂಪಾಯಿ ಪಗಾರ ಬಂದಿತ್ತಲ್ಲ, ಆ ಹುಡುಗನ ಕೈಯಾಗ ಕೊಟ್ಟ. ಅಪ್ಪಿದ್ದ ಏನಂದ, ತಮ್ಮ ನಿಮ್ಮ ಮಮ್ಮಿ ಕೈಯಾಗ ಒಯ್ದು ಕೊಡು ಅಂತಂದ. ಅಂದ್ಕೊಳ್ಳೇನ ಹೂ ಪಪ್ಪ ಅಂತ ಅವ್ರವ್ವ ಒಂದೊಂದು ಕೊಟ್ಟು ರೊಟ್ಟಿ ಬಡ್ಡಿಗತ್ತಿದ್ರು. ಆವಾಗ ಮಮ್ಮಿ ಪಪ್ಪ ಈಗ ರೊಕ್ಕ ಕೊಟ್ಟನು ತಗೋ ಅಂತ ಬೀಸು ಒಲೆಯಾಗ ಹಾಕ ಸುಟ್ಟು ಹೋಗು. ಅವ ಸುಟ್ಟು ಹೋಗ್ಕೊಟ್ಟೇನೆ. ಅತಿ ಸಿಟ್ಟಿಗೆ ಅದು ಹೇಳ್ತೀನಿ, ಒಂದು ಬಡಗಾಡಿಗೆ ತಗೊಂಡು ತಿಳಿತದ ಏನಿಲ್ಲ, 1 ಲಕ್ಷ ರೂಪಾಯಿ ಒಲೆಯಾಗ ಹಾಕದಲ್ಲ ನಿನಗಂತ ಬಡಗಾಡಿಗೆ ತಗೊಂಡು ಟಂಗ್ ಅಂತ ತಲೆ ಹೊಡೆದು ಪಾರ್ಟುಮ್ ಅಂತ ಇದು ಪಾಸ್ ಹತ್ತದ ಓಡಿದ ಗಂಡು ಓಡ್ಬೇಕು. ರೊಕ್ಕ ಹೋದ್ರು ಹೋಗಲ್ಲ, ಮಗ ಹೋಯ್ತಲ್ಲ, ತಿಳುವಳಿಕೆ ಅದ ಇಲ್ಲ, ಬುದ್ಧಿ ಅದ ಇಲ್ಲ. ಇವೊಂದು ಒಳಗಡೆಗೆ ತಗೊಂಡು ಅವು ಟಂಗ ಹೊಡ ತುಂಬ ದಿವಸ ಜೀವನ ಯಾರು ಹಾಳಾಯ್ತು? ನಿಮ್ದು ಜೀವನ ಹಾಳಾಯ್ತು. ಅದಕ್ಕೆ ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬೇಡ್ರಿ. ಹಾಗಾಗಿ ಮೃತಕರನೆನ್ನುವಂತಹ ಸಿಟ್ಟಿನಿಂದ ಕೋಪದಿಂದ ತಾಯಿ ಜಗಜ್ಜನನಿ ಜಗನ್ಮಾತೆಯ ಜೊತೆಯಲ್ಲಿ ಭಯಂಕರವಾಗಿರ್ತಕ್ಕಂತಹ ಯುದ್ಧವನ್ನು ಮಾಡ್ತಾ ಇದ್ದಾಳ. ಯುದ್ಧವನ್ನು ಮಾಡ್ತಾ ಇರುವಾಗ ಆ ಸಮಯದಲ್ಲಿ ತಾಯಿ ಜಗನ್ಮಾತೆಯು ಅಂತಹ ರುದಗ್ರನನ್ನ ಯಾವ ರೀತಿ ಸಮಾಧಾನ ಮಾಡ್ತಾಳ ಅಂತ ಕೇಳಿದಿರ, ತಾಯಿ ಜಗಜ್ಜನನಿ ಜಗನ್ಮಾತೆ ಸಿಟ್ಟು ಬಂದಾಗ ನಾವು ಬದುಕಬೇಕು ಅಂತಂದ್ರೆ ನಾವು ಒಂದೇ ತಗೋಬೇಕು. ಏನು ತಗೋಬೇಕು ಅಂದ್ರೆ ಸಮಾಧಾನ, ಶಾಂತಿ ಇರಬೇಕು. ಏನು ಮಾಡ್ಬೇಕ್ರಿ ಅಪ್ಪ? ಅವ್ರು ಹೊಡ್ಕೊಂಡು ಅಂದಂಗೆ ಸಿಟ್ಟು ಬರ್ತದೆ. ಹ್ಯಾಂಗೆ ಮಾಡೋದ್ರಿ ಅಂತಂದ್ರೆ ಅಲ್ಲಿಗೊಂದು ಪಾಸ್ಬಿಟ್ ಎದ್ದು ಹೋರಿ, ಅಲ್ಲಿ ಎದುರ್ಕೊಂಡ್ರಿ ಬೇಡ. ಅಲ್ಲಿ ಎದುರ್ಕೊಂತೀರಿ ಅಂತಂದ್ರೆ ತೀರ ಗಂಡ ಜಗಳ ಅದಕ್ಕೆ ಆಗ್ತಾವ. ಗಂಡ ಸಿಟ್ಟಿಗೆ ಬಂದ ಅಂದ್ರೆ ಹೆಂಡತಿ ಸುಮ್ಮನೆ ಇರಬೇಕು, ಹೆಂಡತಿ ಸಿಟ್ಟಿಗೆ ಬಂದ್ರೆ ಗಂಡ ಸುಮ್ಮನೆ ಇರಬೇಕು. ಹಂಗಾಕೆ ಆಗ್ತದೆ? ನಾನು ಗಂಡ ಇದ್ದೀನಿ ಅಂದ್ರೆ ಹಂಗಾಗಲ್ಲ. ಅವೆಲ್ಲ ಗಾಡಿ ಚಾಕ 2 ಸಾವಿರ ಇದ್ರೆ ಸಂಸಾರ ನಡೀತದ. ಒಂದು ದೊಡ್ಡ ಚಾಕ ಒಂದು ಸಣ್ಣ ಚಾಕ ಅಂದ್ರೆ ಗಾಡಿ ನಡೀತದ? ನಡೆಯಂಗಿಲ್ಲ. ಸಂಸಾರ ಸಾಗಬೇಕಂದ್ರೆ ಹೆಂಡತಿ ಸಿಟ್ಟಿಗೆ ಬಂದ್ರೆ ಗಂಡದ ಸುಮ್ಮನೆ ಇರ್ಬೇಕು. ಏನೋ ಸಿಟ್ಟಿಗೆ ಬೈಲಿಗತ್ತಲ್ಲ, ಬೈಬಿಡು ಸುಮ್ಮನೆ ಇರ್ಬೇಕು. ಇಲ್ಲ ಗಂಡ ಸಿಟ್ಟಿಗೆ ಬಂದಾರ, ಏನೋ ಹೊರಗೆ ಹೈರಾಣ ಬಂದಾರ, ಸಿಟ್ಟಿಗೆ ಇದ್ದಾರ, ಏಟು ಹೋಯ್ತಾರ ಬೈಲಿ. ನೀವು ಕೀಟ್ ಮಾಡ್ದ ಅಂತ ತಿಳ್ಕೋರಿ, ನಿಮ್ಮ ಮನೆ ಝಾಡನೆ ಬರಲ್ಲ. ಸಮಾಧಾನ ಇರಬೇಕು, ಶಾಂತಿ ಇರಬೇಕು. ಹಾಗಾಗಿ ತಾಯಿ ಜಗಜ್ಜನನಿ ಜಗನ್ಮಾತೆಯು ಪರಮಾತ್ಮನ ತ್ರಿಶೂಲವಾಗಿರ್ತಕ್ಕಂತಹ ಶಾಂತಿ ತ್ರಿಶೂಲವನ್ನು ಹಿಡಿದು ತಾಯಿ ಜಗಜ್ಜನನಿ ಜಗನ್ಮಾತೆಯು ಆ ರುದಗ್ರನ ರುಂಡವನ್ನ ಸಂಹಾರ. ಶ್ರೀ ಶಾಂಭವಿ ಮಾತಾಕಿ. ಆವಾಗ ಋಷಿಲೋಮ ರುದಗ್ರ ಸಂಹಾರ ಮಾಡಿದ್ದು ಸುದ್ದಿ ಎಲ್ಲಿಗೆ ಹೋಗ್ತದೆ ಗೊತ್ತೇನ್ರಿ? ಯಾರಿಗೆ ಹೋಗ್ಬಿಡ್ತದೆ ಗೊತ್ತೇನ್ರಿ? ಯಾರಿಗೆ ಹೋಗ್ಬಿಡ್ತದ ಅಂತಂದ್ರೆ ನಾವು ಇವತ್ತು ಹೇಳಲ್ರಿ, ನಾವು ನಾಳೆಗೆ ಹೇಳ್ತೀವಿ. ಯಥಾವತ್ತವಾಗಿ ಮತ್ತೆ ನಾಳೆ ಸರಿಯಾದ ಸಮಯಕ್ಕೆ ಬರ್ರಿ ಅಂತ ಹೇಳುತ್ತಾ ಇವತ್ತಿನ ವಿಷಯ ಇಲ್ಲಿಗೆ ಸಮಾಪ್ತಿ ಮಾಡೋಣ. ಜೈ ಮಂಗಲಂ, ಜೈ ನಮಃ ಪಾರ್ವತೇ ಪತಿ ಶಿವ ಹರ ಹರ ಮಹಾದೇವ. ಸುಮಾರು